ಆನೋ ಭದ್ರಾಃ ಕ್ರತವೋ ಯಂತು ವಿಶ್ವತಃ. Let noble thoughts come to us from every side. ವಾಗ್ದೇವಿ ಅಪರಾವತಾರವಾದ ಶ್ವೇತ ಸರಸ್ವತಿಗೆ ನಮಸ್ಕರಿಸುತ್ತಾ, ಬುದ್ಧಂ ಶರಣಂ ಗಚ್ಛಾಮಿ, ಧರ್ಮಂ ಶರಣಂ ಗಚ್ಛಾಮಿ, ಸಂಘಂ ಶರಣಂ ಗಚ್ಛಾಮಿ. ಸೋದರ ಸೋದರಿಯರೇ, ಮಹಾತ್ಮರ ಜನನದ ಹಿಂದೆ ಶ್ವೇತರ್ಷಿ ಸಂಘದ ಮಹರ್ಷಿಗಳು ದೈವಿ ಪ್ರಜ್ಞೆಯಲ್ಲಿರುವಂತಹ ಮಹಾತ್ಮರು, ಇವರೆಲ್ಲರ ಸಂಕಲ್ಪ ಇರುತ್ತೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಂತ ಹೇಳಿದ ರೀತಿಯಲ್ಲಿ ಹಿಮಾಲಯದಲ್ಲಿ ಒಂದು ಮೀಟಿಂಗ್ ಅಂತ ನಾವೇನು ಕರಿತೀವಿ, ಒಂದು ಸಭೆ ಮಹಾತ್ಮರ ನಡುವೆಯಲ್ಲಿ ಆಯಿತು. ಏನು ಆ ಸಭೆಯ ಉದ್ದೇಶ ಅಂದರೆ, ಕಾಲ ಪಕ್ವವಾಗಿದೆ, ಮಹಾತ್ಮನ ಜನನ ಆಗಬೇಕಾಗಿದೆ. ಜನನ ಎಲ್ಲಿ ಆಗಬೇಕು, ಯಾರಿಂದ ಆಗಬೇಕು, ಜನನ ಎಲ್ಲಿ ಆಗಬೇಕು, ಯಾರಿಂದ ಆಗಬೇಕು ಅಂದರೆ ಆ ಮಹಾತ್ಮನ ಜನನಕ್ಕೆ ಕಾರಣೀಭೂತರಾದಂತಹ ತಂದೆ ತಾಯಿಗಳು ಯಾರು, ಸ್ಥಳ ಯಾವುದು ಅಂತ. ಹಾಗೆ ಒಂದು ಸಭೆ ನಡೆದಂತಹ ಸಂದರ್ಭದಲ್ಲಿ ಹಿಮಾಲಯದ ತಪ್ಪಲಲ್ಲಿ ಮಹಾತ್ಮನ ಜನನಕ್ಕೆ ಯೋಗ್ಯವಾಗಿದೆ ಅನ್ನುವಂಥದ್ದು ಒಂದು ವಿಚಾರ. ಎರಡನೇದಾಗಿ, ಕೃಷ್ಣ ಪರಮಾತ್ಮ ಹೇಳಿದ ಹಾಗೆ ಯೋಗಿನಾಮೇವ ಕುಲೇ ಭವತಿ, ಮಹಾತ್ಮನ ಜನನವಾಗಬೇಕಾದರೆ ಪವಿತ್ರವಾದಂತಹ ಜೀವನವನ್ನು ನಡೆಸ್ತಾ ಇರುವಂತಹ ತಂದೆ ತಾಯಿಗಳು ಬೇಕಾಗಿದೆ. ತಂದೆ ತಾಯಿಗಳು ಎಷ್ಟು ಪವಿತ್ರವಾಗಿರುವಂತಹ ಜೀವನವನ್ನು ನಡೆಸ್ತಾರೋ ಅಂತಹವರ ಗರ್ಭದಲ್ಲಿ ಮಾತ್ರ ಮಹಾತ್ಮರು ಹುಟ್ಟೋದಕ್ಕೆ ಸಾಧ್ಯ. ಈ ರೀತಿಯಲ್ಲಿ ಗಮನವನ್ನು ಹರಿಸಿದಾಗ ಅವರ ಗಮನಕ್ಕೆ ಬಂದಿರುವಂಥದ್ದು ಶಾಕ್ಯ ದೇಶ. ಶಾಕ್ಯ ದೇಶದಲ್ಲಿ ಕಪಿಲವಸ್ತು ಅನ್ನುವಂತಹ ರಾಜಧಾನಿ, ಅಲ್ಲಿ ಶುದ್ಧೋಧನ ಮಹಾರಾಜ, ಮಹಾರಾಣಿ ಮಾಯಾವತಿ, ಶುದ್ಧೋಧನ ಶುದ್ಧವಾಗಿರುವಂತಹ ಜೀವನವನ್ನು ನಡೆಸ್ತಾ ಇದ್ದಂತಹ ಮಹಾರಾಜ, ತುಂಬ ನ್ಯಾಯದ ರೀತಿಯಲ್ಲಿ, ಧರ್ಮದ ರೀತಿಯಲ್ಲಿ ರಾಜ್ಯಭಾರವನ್ನು ಆಳ್ತಾ ಇದ್ದಾನೆ. ಪ್ರಜೆಗಳನ್ನು ಮಕ್ಕಳಂತೆ ಪ್ರೀತಿಯಿಂದ ಕಾಣ್ತಾ ಇದ್ದಾನೆ. ಮಹಾರಾಣಿ ಮಾಯಾವತಿ ಎಲ್ಲರ ಗೌರವಕ್ಕೂ ಪ್ರೀತಿಗೂ ಪಾತ್ರಳಾಗಿ ಜೀವನವನ್ನು ನಡೆಸ್ತಾ ಇದ್ದಾಳೆ. ಆದರೆ ಅವರಿಗೆ ಒಂದು ಕೊರಗು. ಏನು ಆ ಕೊರಗು ಅಂತಂದರೆ, ಮಕ್ಕಳಿಲ್ಲ. ಮುಂದೆ ತನ್ನ ರಾಜ್ಯಭಾರವನ್ನು ನಡೆಸ್ಕೊಡೋವಂಥವರು ಯಾರು, ರಾಜ್ಯ ಚುಕ್ಕಾಣಿಯನ್ನು ಕೈ ಹಿಡಿಯೋರಂಥವ್ರು ಯಾರು ಅಂತ ಒಂದೇ ನೋವಲ್ಲಿ ರಾಜ ಶುದ್ಧೋಧನ ಇರ್ತಾನೆ. ಹೀಗೆ ಪುಣ್ಯ ಕಾರ್ಯಗಳನ್ನು ಮಾಡ್ತಾ
ಗುರುಗಳನ್ನು ಸಂದರ್ಶನೆ ಮಾಡ್ತಾ ಗುರುಗಳ ಆಶೀರ್ವಾದವನ್ನು ಬೇಡ್ತಾ ನಮಗೆ ಸುಪುತ್ರನ ಜನನ ಆಗಬೇಕು ಅಂತ ಎಲ್ಲ ರೀತಿಯಲ್ಲೂ ಅವರ ಜೀವನವನ್ನು ಪವಿತ್ರವಾಗಿ ಮಾಡಿಕೊಂಡು ಜೀವನನ ನಡೆಸ್ತಾ ಇರ್ತಾರೆ. ಹೀಗೆ ಸುಮಾರು ವರ್ಷಗಳ ಕಾಲ ಕಳೆದ ನಂತರ ಮಾಯಾವತಿಗೆ ಒಂದು ರಾತ್ರಿ ಕನಸು ಬೀಳುತ್ತೆ. ಆ ಕನಸಿನಲ್ಲಿ ದೇವತೆಗಳು ಅಪ್ಸರ ಸ್ತ್ರೀಯರು ಬಂದು ಆಕೆಯನ್ನು ಪವಿತ್ರವಾಗಿರುವಂತಹ ಒಂದು ಸರೋವರಕ್ಕೆ ಕರ್ಕೊಂಡು ಹೋಗಿ ಆಕೆಯನ್ನು ಸಂಪೂರ್ಣವಾಗಿ ಶುದ್ಧೀಕರಣ ಮಾಡಿದ ರೀತಿಯಲ್ಲಿ ಒಂದು ಅನುಭವ ಆಗುತ್ತೆ. ಇಡೀ ಮೈಯೆಲ್ಲ ಒಂದು ಪ್ರಶಾಂತ ವಾತಾವರಣದಿಂದ ತುಂಬಿಕೊಂಡ ಹಾಗೆ ಮಾಯಾವತಿಗೆ ಅನುಭವ ಆಗುತ್ತೆ. ಈ ಸಂದರ್ಭದಲ್ಲಿ ಒಂದು ದೊಡ್ಡದಾಗಿರುವಂತಹ ಆನೆ ಅದು ಒಂದು ಕಮಲದ ಹೂವನ್ನು ಸೊಂಡಿಲಲ್ಲಿ ಹಿಡ್ಕೊಂಡು ಮಾಯಾವತಿಗೆ 3 ಪ್ರದಕ್ಷಿಣೆಗಳನ್ನು ಮಾಡಿ ಮಾಯಾವತಿಯ ಗರ್ಭವನ್ನು ಬಲಗಡೆಯಿಂದ ಪ್ರವೇಶ ಮಾಡಿದ ಒಂದು ಅನುಭವ ಆಗುತ್ತೆ. ಮಾಯಾವತಿಗೆ ತುಂಬ ಸಂತೋಷ ಆಗುತ್ತೆ. ಜೊತೆಗೆ ಈ ಕನಸಿನ ಉದ್ದೇಶ ಏನು ಅಂತ ಆಶ್ಚರ್ಯ ಕೂಡ ಆಗುತ್ತೆ. ಹೀಗಿದ್ದಾಗ ಬೆಳಗಾಯಿತು. ಮಹಾರಾಜನಿಗೆ ವಿಚಾರವನ್ನು ತಿಳಿಸೋದು ಒಂದು ವಿಚಿತ್ರವಾಗಿರುವಂಥ ಕನಸು. ಅದು ನನಗೆ ತುಂಬ ಆನಂದ ಆಗ್ತಾ ಇದೆ. ಏನೋ ನನ್ನದೆಲ್ಲ ಜೀವನ ಸಾರ್ಥಕ ಆಯಿತು ಅನ್ನೋ ರೀತಿಯ ಒಂದು ಅನುಭವ ಸಿಗ್ತಾ ಇದೆ ನನಗೆ. ಏನು ಕಾರಣ ಇರ್ಬೋದು? ಈ ಕನಸಿನ ಅರ್ಥ ಏನು ತಿಳ್ಕೋಬೇಕಾಗಿದೆ ಅಂತ ಕೇಳಿದ್ಲು ಶುದ್ಧೋಧನ ಮಹಾರಾಜನನ್ನು. ಹಾಗೆ ಮಹಾರಾಜರು ಅಲ್ಲಿದ್ದಂತಹ ವಿದ್ವಾಂಸರನ್ನು ಪಂಡಿತರನ್ನು ಕರೆದು ಈ ಕನಸಿನ ಅರ್ಥ ಏನು ಅಂತ ಕೇಳಿದಾಗ ಅವರೆಲ್ಲ ತುಂಬ ಸಂತೋಷಪಟ್ಟು, ವರ್ಷಗಳಿಂದ ನೀವು ಕಾಯ್ತಾ ಇದ್ರಿ ಸುಪುತ್ರನ ಜನನ. ಅಲ್ಲಿಗೆ ಬಂದಂತಹ ಅಸಿತ ಮಹಾಮುನಿಗಳು ಹೇಳಿದ್ರು, ಈ ಪುಟ್ಟ ಮಗು ನೀನು ಅಂದ್ಕೊಂಡ ರೀತಿಯಲ್ಲಿ ಪುಟ್ಟ ಮಗು ಅಲ್ಲ, ದೊಡ್ಡ ಸಾಮ್ರಾಜ್ಯಕ್ಕೆ ಅಧಿಕಾರಿ ಆಗ್ತಾನೆ. ಸಂತೋಷ ಅಲ್ವಾ? ಈ ಸಾಮ್ರಾಜ್ಯದ ಅಧಿಕಾರಿ ರಾಜ ಶುದ್ಧೋಧನ. ಇನ್ನು ಅವನು ಕಾಯ್ತಾ ಇದ್ದಿದ್ದೇನೆ ಮಗ ಹುಟ್ಟಬೇಕು, ಮಗ ಅದೇ ಸಾಮ್ರಾಜ್ಯದ ಅಧಿಕಾರಿ ಆಗಬೇಕು ಅಂತ. ಆದರೆ ಅವರು ಅಲ್ಲಿಗೆ ನಿಲ್ಲಿಸಲಿಲ್ಲ. ಈಗಲೇ ಹೇಳೋಕ್ಕಾಗೋದಿಲ್ಲ ಅವನು ನಿನ್ನ ರಾಜ್ಯದ ಸಾಮ್ರಾಜ್ಯಕ್ಕೆ ಅಧಿಕಾರಿ ಆಗ್ತಾನೋ ಇಲ್ಲ ದೊಡ್ಡ ವಿಶಾಲವಾಗಿರುವಂತಹ ಪವಿತ್ರವಾಗಿರುವಂತಹ ಆಧ್ಯಾತ್ಮಿಕ ಸಾಮ್ರಾಜ್ಯಕ್ಕೆ ಮಹಾ ಸಾಮ್ರಾಜ್ಞನಾಗಿ ಇಡೀ ಪ್ರಪಂಚವನ್ನು ಆಳ್ತಾನೋ ಈಗಲೇ ಹೇಳೋದು ಸಾಧ್ಯ ಇಲ್ಲ ಅನ್ನೋಂಥ ಮಾತನ್ನು ಹೇಳಿದ್ರು. ತುಂಬ ಆಶ್ಚರ್ಯ ದುಃಖ ಎರಡೂ ಆಯಿತು ಶುದ್ಧೋಧನಿಗೆ. ಇಷ್ಟು ದಿನ ಮಕ್ಕಳಿಗಾಗಿ ನಾನು ಕಾಯ್ತಾ ಇದ್ದಿದ್ದು ನನ್ನ ಸಾಮ್ರಾಜ್ಯವನ್ನು ಆಳಬೇಕು ಅಂತ. ಆದರೆ ಈಗ ಮಹಾಮುನಿಗಳು ಏನು ಹೇಳ್ತಾ ಇದ್ದಾರೆ? ಆಧ್ಯಾತ್ಮಿಕ ಸಾಮ್ರಾಜ್ಯಕ್ಕೆ ಅವನು ರಾಜನಾಗ್ತಾನೆ ಅಂತ ಹೇಳ್ತಾ ಇದ್ದಾರೆ. ಇದೇನಿದು ಹೀಗಾಯ್ತಲ್ಲ ಅಂತ ದುಃಖದಲ್ಲಿ ಮುಳುಗೋದ್ರು. ಇಷ್ಟೇ ಅಲ್ಲ, ಮಗು ಹುಟ್ಟಿದ 7ನೆಯ ದಿನಾನೇ ತಾಯಿ ಮಹಾಮಾಯೆ ತೀರ್ಕೊಂಡ್ಳು. ತಾಯಿ ಇಲ್ಲದ ಮಗು, ಚಿಕ್ಕಮ್ಮ ಪ್ರಜಾಪತಿ, ಆಕೆ ಆ ಮಗುವನ್ನು ತುಂಬ ಪ್ರೀತಿಯಿಂದ ಸಾಕ್ತಾ ಬರ್ತಾಳೆ. ಮಗು ಚೆನ್ನಾಗಿ ಬೆಳೀತಾ ಇದ್ದಾನೆ, ಒಳ್ಳೆ ವಿದ್ಯಾಭ್ಯಾಸ ಸಿಗ್ತಾ ಇದೆ, ಎಲ್ಲರ ಜೊತೆ ಸಂತೋಷವಾಗಿ ಕಳೀತಾ ಇದ್ದಾನೆ, ಒಳ್ಳೆ ವಿದ್ಯಾಭ್ಯಾಸವನ್ನು ಪಡೀತಾ ಇದ್ದಾನೆ. ಆದರೆ ತಂದೆಗೆ ಮಾತ್ರ ಸದಾ ಒಂದು ನೋವು, ಸದಾ ಒಂದು ಅನುಮಾನ. ಏನು ಆ ಅನುಮಾನ ಅಂದರೆ, ಎಲ್ಲಿ ಇವನು ಸಾಮ್ರಾಜ್ಯ ಬಿಟ್ಟು ಹೋಗ್ತಾನೋ, ಎಲ್ಲಿ ನನ್ನನ್ನು ಬಿಟ್ಟು ಹೋಗ್ತಾನೋ, ಎಲ್ಲಿ ಸನ್ಯಾಸಿ ಆಗ್ತಾನೋ, ಎಲ್ಲಿ ಆಧ್ಯಾತ್ಮಿಕತೆಯನ್ನು ಹಿಡಿತಾನೋ, ನನ್ನ ಕೈ ಬಿಡ್ತಾನೋ ಅಂತ. ಹಾಗಾಗಿ ಪ್ರತಿಯೊಂದು ಅಂಶದಲ್ಲೂ ಆ ಗುರುವಿನ ಬಳಿ ಹೋಗುವಂಥದ್ದು, ಆ ಮಗು ಚೆನ್ನಾಗಿ ಶ್ರದ್ಧೆಯಾಗಿ ಪಾಠಗಳನ್ನ ಕಲಿತಾ ಇದ್ದಾನ, ಪಾಠಗಳ ವಿಚಾರದಲ್ಲಿ ಅವನ ಶ್ರದ್ಧೆ ಏನು, ಹೇಗೆ ಕಲಿತಾ ಇದ್ದಾನೆ, ಏನು ಮಾಡ್ತಾ ಇದ್ದಾನೆ, ಆ ವಿಚಾರಗಳನ್ನು ಪದೇ 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 ತಿಳ್ಕೊಳ್ತಾ ಇರೋವಂಥದ್ದು ಒಂದು ಕಡೆ. ಇನ್ನೊಂದು ಕಡೆ ಏನು ಮಾಡ್ತಾ ಇದ್ದ, ಮಗುವಿಗೆ ಗಾಳಿ, ಬಿಸಿಲು, ಮಳೆ, ಪ್ರಕೃತಿಯ ವಿಕೋಪಗಳ ಯಾವ ನೋವು ಅರ್ಥ ಆಗಬಾರ್ದು ಅಂತ ಸೀಸನ್
ಸೀಸನ್ಗೊಂದು, ಅಂದರೆ ಮಳೆಗಾಲದಲ್ಲಿ ಕಂಫರ್ಟಬಲ್ ಆಗಿ ಅನುಕೂಲವಾಗಿರೋದಕ್ಕೆ ಒಂದು ಅರಮನೆ, ಬೇಸಿಗೆ ಬಂದರೆ ಅನುಕೂಲವಾಗಿರೋದಕ್ಕೆ ಒಂದು ಮನೆ, ಚಳಿಗಾಲ ಬಂದರೆ ಅನುಕೂಲವಾಗಿರೋದಕ್ಕೆ ಇನ್ನೊಂದು ಮನೆ. ಈ ರೀತಿಯಾಗಿ ಬೇರೆ ಬೇರೆ ಅರಮನೆಗಳನ್ನು ಕಟ್ಟಿಸಿ, ಜೊತೆಗೆ ಅದರಲ್ಲಿ ಜೀವನ ಮಾಡುವಾಗ ಅವನಿಗೆ ಯಾವ ದುಃಖದ ಯಾವ ನೋವಿನ ಅನುಭವ ಆಗಬಾರ್ದು, ಯಾರಿಂದಲೂ ಅವನಿಗೆ ನೋವು ಏನಿದೆ ಅನ್ನೋದು ಗೊತ್ತಾಗಬಾರ್ದು. ಹಾಗೆ ಪದೇ 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 ಅಲ್ಲಿರುವಂತಹ ಕೆಲಸಗಾರರನ್ನು ಕೂಡ ಚೇಂಜ್ ಮಾಡ್ತಾ ಯಾವಾಗಲೂ ಸಂತೋಷವಾಗಿರುವಂಥ ವಾತಾವರಣ. ಅಂದರೆ ಏನು, ಅವನ ಗಮನ ಆಧ್ಯಾತ್ಮಿಕದ ಕಡೆ ಹೋಗಬಾರ್ದು, ಅವನ ಗಮನ ಸನ್ಯಾಸತ್ವದ ಕಡೆ ಹೋಗಬಾರ್ದು. ಈ ರೀತಿ ತುಂಬ ಹುಷಾರಾಗಿ ನೋಡ್ಕೊಳ್ತಾ ಬರ್ತಾ ಇರ್ತಾನೆ. ಎಷ್ಟು ನೋಡ್ಕೊಳ್ತಾ ಇದ್ರೂ ಕೂಡ ಇದೆಲ್ಲವೂ ಬಾಹ್ಯ. ಆದರೆ ಆಂತರಿಕವಾಗಿ ಸಿದ್ಧಾರ್ಥ, ಆ ಪುಟ್ಟ ಮಗುವಿನ ಹೆಸರು ಸಿದ್ಧಾರ್ಥ, ಆಗಾಗ ಹೋಗುವಂಥದ್ದು, ಯಾವುದೋ ಒಂದು ಮರದ ಕೆಳಗಡೆ ನಿಶಬ್ದವಾಗಿರುವಂಥ ಜಾಗನ ಇಷ್ಟಪಡುವಂಥದ್ದು, ಮೌನವಾಗಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳುವಂಥದ್ದು, ಅವನದೇ ಆದ ಒಂದು ತೃಪ್ತಿಯ ಜೀವನದಲ್ಲಿ ಅವನಿರುವಂಥದ್ದು. ಈ ರೀತಿಯಾಗಿಯೇ ಜೀವನನ ನಡೆಸ್ತಾ ಇದ್ದಾನೆ. ಆದರೆ ವಿದ್ಯೆಗಳನ್ನು ಕಲಿಯೋದ್ರಲ್ಲಿ ತುಂಬ ಶ್ರದ್ಧೆಯನ್ನು ತೋರಿಸ್ತಾ ಇದ್ದಾನೆ. ಆ ಗುರು ಸರ್ವಮಿತ್ರ ಎಲ್ಲ ರೀತಿಯಲ್ಲೂ ಕೂಡ ಸಿದ್ಧಾರ್ಥನನ್ನು ತಯಾರು ಮಾಡ್ತಾ ಇದ್ದಾರೆ. ಆದರೆ ಆ ಸಿದ್ಧಾರ್ಥ ಮಾತ್ರ ಅಂತರ್ಮುಖಿಯಾಗಿರೋದಕ್ಕೇನೇ ಇಷ್ಟಪಡ್ತಾನೆ. ಹೀಗಿದ್ದ ಸಂದರ್ಭದಲ್ಲಿ ಒಂದು ದಿನ ಸಿದ್ಧಾರ್ಥ ಅವನ ತೋಟದಲ್ಲಿ ಪ್ರಶಾಂತವಾಗಿ ಕೂತಿದ್ದಾಗ ಅಲ್ಲೇ ಇವನ ವಯಸ್ಸಿನ ಒಂದು ಹುಡುಗ, ಅವನು ಅಲ್ಲೇ ಮಾಡ್ತಾ ಇರ್ತಾನೆ. ಹುಡುಗರೆಲ್ಲ ಆಡ್ತಾ ಇರ್ತಾರೆ. ಆ ಸಂದರ್ಭಕ್ಕೆ ಸರಿಯಾಗಿ ಮೇಲೆ ಒಂದು ಬಿಳಿ ಕೊಕ್ಕರೆ ಹಾರಿಕೊಂಡು ಹೋಗ್ತಾ ಇರುತ್ತೆ. ಆ ಹಾರಿಕೊಂಡು ಹೋಗ್ತಾ ಇದ್ದ ಕೊಕ್ಕರೆಯ ವಿಚಾರದಲ್ಲಿ ಉಳಿದ ಮಕ್ಕಳೆಲ್ಲ ಅದು ಇದು ಮಾತಾಡ್ಕೊಳ್ತಾ ಇದ್ದು, ಕೊಕ್ಕರೆ ಹಾರ್ತಾ ಇದೆಯಲ್ಲ, ನಿನ್ನ ಕೈಯಲ್ಲಿ ಅದಕ್ಕೆ ಬಾಣ ಹಾಕೋಕ್ಕಾಗುತ್ತಾ, ಬಾಣ ಹಾಕಿ ಆ ಕೊಕ್ಕರೆಯನ್ನು ನೀನು ಕೆಳಗಡೆಗೆ ಬೀಳಿಸ್ತೀಯಾ ಅಂತ ಅವರವರು ಮಾತಾಡಿಕೊಂಡು. ಅದರಲ್ಲಿ ದೇವದತ್ತ ಅನ್ನುವಂಥ ಹುಡುಗ, ಹೌದು ನನಗೆ ಚೆನ್ನಾಗಿ ಗೊತ್ತಿದೆ, ಅದು ಎಲ್ಲಾದರೂ ಹಾರ್ತಾ ಇರಲಿ, ನಾನು ಬಾಣನ ಹಾಕ್ತೀನಿ, ನನ್ನ ಬಾಣದಿಂದ ಅದು ಕೆಳಗಡೆಗೆ ಬೀಳುತ್ತೆ ಅಂತ ಹೇಳಿದೆ. ಸರಿ, ದೇವದತ್ತ ಏನು ಮಾಡ್ದ, ಬಿಲ್ಲು ಹಿಡ್ಕೊಂಡ ಬಾಣನ ಹಾಕ್ದ. ನೇರವಾಗಿ ಹೋಗಿ ಆ ಬಾಣ ಕೊಕ್ಕರೆಗೆ ಬಿತ್ತು. ಆ ಕೊಕ್ಕರೆಯ ಶರೀರದಿಂದ, ಬಿಳಿಯ ಶರೀರದಿಂದ ಕೆಂಪಗಿರೋಂಥ ರಕ್ತ ಸುರಿಯೋದಕ್ಕೆ ಸ್ಟಾರ್ಟ್ ಆಯಿತು. ರಕ್ತ ಅಷ್ಟೇ ಅಲ್ಲ, ಆ ಕೊಕ್ಕರೆಯ ಪ್ರಾಣ ನರಳೋದಕ್ಕೆ ಪ್ರಾರಂಭ ಆಯಿತು. ಈ ದೃಶ್ಯ ಈ ಸಿದ್ಧಾರ್ಥನ ಕಣ್ಣಿಗೆ ಬಿತ್ತು. ಮೇಲೆ ಸುಖವಾಗಿ ಸಂತೋಷವಾಗಿ ಹಾರ್ತಾ ಇದ್ದ ಕೊಕ್ಕರೆ, ಅದಕ್ಕೆ ಬಾಣ ಹಾಕಿದ್ರು ಅಂಥದ್ದು. ಆ ಬಾಣದ ನೋವಿಗೆ ಕೊಕ್ಕರೆ ನರಳುತ್ತಾ ಇರುವಂಥದ್ದು, ರಕ್ತ ಸುರಿತಾ ಇರುವಂಥದ್ದು, ನರಳಿ ಆ ಕೊಕ್ಕರೆ ಕೆಳಗಡೆಗೆ ಬೀಳ್ತಾ ಇರುವಂಥದ್ದು. ಈ ದೃಶ್ಯವನ್ನು ಕಂಡ ಸಿದ್ಧಾರ್ಥ, ಕೊಕ್ಕರೆ ಎಷ್ಟು ನರಳುತ್ತಾ ಇದೆಯೋ ಶಾರೀರಿಕವಾಗಿ, ಮಾನಸಿಕವಾಗಿ ಅಷ್ಟೇ ನರಳೋದಕ್ಕೆ ಪ್ರಾರಂಭ ಆಯಿತು. ಏನಿದು, ಯಾಕಿಷ್ಟು ದುಃಖ, ಯಾಕೆ ಈ ನೋವು, ಕೊಕ್ಕರೆ ಯಾಕೆ ಆ ಥರ ಆಗ್ತಾ ಇದೆ ಅಂತ ಸುಮ್ಮನೆ ಶಾಂತವಾಗಿ ಕೂತ್ಕೊಂಡಿದ್ದ ಸಿದ್ಧಾರ್ಥ ಓಡಿ ಹೋದ. ಕೊಕ್ಕರೆನ ತಬ್ಬಿಕೊಂಡ, ಅದರ ರಕ್ತನೆಲ್ಲ ಸರಿ ಮಾಡಿದ, ಅದಕ್ಕೇನೋ ಒಂಚೂರು ನೀರು ಕುಡಿಸ್ದ, ಅದಕ್ಕೆ ಜೀವ ಮತ್ತೆ ಆ ನೆಮ್ಮದಿಯನ್ನು ಕೊಡೋ ರೀತಿಯಲ್ಲಿ ಮಾಡಿದ. ಅಷ್ಟರಲ್ಲಿ ಆ ದೇವದತ್ತ ಬಂದ. ಮೇಲೆ ಹಾರ್ತಾ ಇದ್ದಿದ್ದ ಕೊಕ್ಕರೆಯನ್ನು ಹೊಡೆದಿದ್ದು ನಾನು. ಅಂದ ಮೇಲೆ ಆ ಕೊಕ್ಕರೆ ನನಗೆ ಸೇರಬೇಕು ಅಂತ ಯಾವತ್ತೂ ಮಾತಾಡ್ತಾ ಇರಲಿಲ್ಲ ಸಿದ್ಧಾರ್ಥ ಹೆಚ್ಚಿಗೆ. ಆದರೆ ಸಿದ್ಧಾರ್ಥ ಹೇಳ್ದ, ಇಲ್ಲ, ಆ ಕೊಕ್ಕರೆಗೆ ನೀನು ನೋವನ್ನು ಕೊಟ್ಟಿದೀಯಾ, ನೆಮ್ಮದಿಯಾಗಿ ಎಲ್ಲೋ ಆಕಾಶದಲ್ಲಿ ತನ್ನ ಪಾಡಿಗೆ ತಾನು ಹಾರ್ತಾ ಇದ್ದಿದ್ದ ಕೊಕ್ಕರೆಯನ್ನು ಕೆಳಗಡೆಗೆ ಉಳಿಸಿದೀಯಾ, ಅದರ ರಕ್ತ ಸುರಿತಾ ಇದೆ, ಹಾಗಾಗಿ ನಾನು ಮತ್ತೆ ಕೊಕ್ಕರೆಯನ್ನು ನಿನಗೆ ಕೊಡಲ್ಲ. ಚಿಕ್ಕ ವಯಸ್ಸು ಆರ್ಗ್ಯುಮೆಂಟ್ ನಡೀತು, ಇಲ್ಲ ಕೊಕ್ಕರೆ ನನಗೆ ಸೇರಬೇಕು ಅಂತ. ಸರಿ, ಇಬ್ಬರು ಏನು ಮಾಡಿದ್ರು, ಆಸ್ಥಾನಕ್ಕೆ ಹೊರಟರು. ಆಸ್ಥಾನಕ್ಕೆ ರಾಜನ ಮುಂದೆ ನಿಂತ್ಕೊಂಡ್ರು. ರಾಜನಿಗೆ ಆನಂದ ಆಗೋಯ್ತು. ಯಾಕೆ, ಇಲ್ಲಿವರೆಗೂ ಏನೂ ಮಾತಾಡ್ತಾ ಇರಲಿಲ್ಲ. ನನ್ನ ಆಸ್ಥಾನ ಹೇಗಿದೆ, ಅಪ್ಪನ ಆಸ್ಥಾನ, ಒಂದಿನ ಹೋಗಿ ಕೂತ್ಕೊಳ್ಳೋಣ, ಅಧಿಕಾರ ನೋಡೋಣ ಅಂತ ಒಂದು ದಿನ ಆಸೆ ಪಟ್ಟವನಲ್ಲ, ನನ್ನ ಮಗು ಇವತ್ತು ಆಸ್ಥಾನಕ್ಕೆ ಬಂದಿದ್ದಾನೆ, ಏನೋ ಮಾತಾಡೋಕ್ಕೆ ಬಂದಿದ್ದಾನೆ ಅಂತ ಖುಷಿಯಾಗಿ ಕರೆದು, ಏನು
ಎಲ್ಲರ ಮುಂದೆ ಹೇಳಿದ್ರು, ಹೊಡೆದಿದ್ದು ನಾನು, ಆಕಾಶದಲ್ಲಿದ್ದಂಥ ಕೊಕ್ಕರೆ ಕೆಳಗೆ ಬೀಳೋ ಥರ ಮಾಡಿದ್ದು ನಾನು, ಹಾಗಾಗಿ ಆ ಕೊಕ್ಕರೆ ನನಗೆ ಸೇರಬೇಕು ಹೇಳ್ದ ದೇವದತ್ತ. ಇಲ್ಲ, ಪ್ರಾಣ ಹೋಗುವಂಥ ಸಂದರ್ಭ, ನರಳುತ್ತಾ ಇದೆ ಕೊಕ್ಕರೆ, ಆ ಕೊಕ್ಕರೆಗೆ ಮತ್ತೆ ನೋವು ಕೊಡೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಪ್ರಾರಂಭ ಆಯಿತು ಬುದ್ಧಾದ ಕಂಪ್ಯಾಷನೇ. ಅದು ಎಲ್ಲಿ ಇತ್ತೋ ಆ ಕರುಣೆ ಅನ್ನೋವಂಥದ್ದು, ಕರುಣಾರಸ. ನಮಗೀಗ ವಾಲ್ಮೀಕಿ ನೆನಪಾಗುತ್ತಲ್ವ, ರತ್ನಾಕರ ಏನು ಮಾಡ್ತಾ ಇದ್ದ, ದಾರಿಲಿ ಯಾರೂ ಹೋಗಕ್ಕೆ ಬಿಡ್ತಾ ಇರಲಿಲ್ಲ, ಎಲ್ಲರನ್ನೂ ಕೂಡ ಕೊಂದೋ ಸೋಲ್ಸೋ ಅವ್ರ ಹತ್ರ ಇದ್ದಿದ್ದನ್ನೆಲ್ಲ ಕಿತ್ಕೊಳ್ತಾ ಇದ್ದಿದ್ದ ರತ್ನಾಕರ ವಾಲ್ಮೀಕಿಯಾದ. ಜೀವನದಲ್ಲಿ ಯಾರು ತಪ್ಪು ಮಾಡದಿರ ಇರೋದಕ್ಕೆ ಸಾಧ್ಯ ಇಲ್ಲ, ಆದರೆ ತಪ್ಪನ್ನು ತಿದ್ದುಕೊಳ್ಳೋದೇ ಸಾಧನೆ, ತಪ್ಪನ್ನು ತಿದ್ದುಕೊಳ್ಳೋದೇ ಮನುಷ್ಯ ಅಂದಮೇಲೆ ಅದೇ ಸಾಧನೆ. ನಾನೇ ಸರಿ ಅಂತ ಜೀವನ ಮಾಡೋವರೆಗೂ ನಮ್ಮ ಜೀವನಕ್ಕೆ ಅರ್ಥ ಸಿಗಲ್ಲ. ರತ್ನಾಕರ ವಾಲ್ಮೀಕಿಯಾದ. ಆ ವಾಲ್ಮೀಕಿ ಅಲ್ಲಿಗೆ ನಿಲ್ಲಿಲ್ಲ, ಏನಾಯಿತು, ಸೇಮ್ ಸಿಚುವೇಶನ್. ಏನು, ಒಂದು ಹಕ್ಕಿಯನ್ನು ಬೇಡ ಬಂದು ಬಾಣದಿಂದ ಹೊಡೆದ ಆ ಕರುಣಾ ರಸ ವಾಲ್ಮೀಕಿಯ ಹೃದಯದಲ್ಲಿ ಎಲ್ಲಿತ್ತೋ ಉಕ್ಕಿ ಬಂತು. ರಾಮಾಯಣ ಕರುಣಾರಸ ಪ್ರಧಾನವಾಗಿರುವಂಥ ಕಾವ್ಯ, ನಿತ್ಯ ನೂತನ. ಇಂದಿಗೂ ರಾಮಾಯಣವನ್ನು ಎಷ್ಟು ಸಲ ಕೇಳಿಸ್ಕೊಂಡ್ರು, ಎಷ್ಟು ಸಲ ಓದಿದ್ರು, ಹೊಸದಾಗಿ ಅರ್ಥ ಸಿಗುತ್ತೆ, ಹೊಸದಾಗಿ ನಮ್ಮ ಜೀವನವನ್ನು ತಿದ್ದುತ್ತೆ ರಾಮಾಯಣ. ಧರ್ಮ ಮಾರ್ಗದಲ್ಲಿ ಒಬ್ಬ ವ್ಯಕ್ತಿಯು ಹೋಗೋದಕ್ಕೆ ಹೇಗೆ ಸಾಧ್ಯ ಅಂತ ತೋರಿಸ್ಕೊಡುತ್ತೆ. ಅದೇ ಸಿದ್ಧಾರ್ಥನ ಜೀವನದಲ್ಲೂ ಕೂಡ ನಡೀತು. ನನಗೆ ನೋವಾದರೆ ನಾನು ದುಃಖವನ್ನು ಅನುಭವಿಸ್ತೀನಿ, ಆದರೆ ಇನ್ನೊಬ್ಬ ವ್ಯಕ್ತಿಗೆ ನೋವಾದಾಗ ಅದೇ ನೋವು ನಿನಗಾಗುತ್ತಾ, ಅದು ಜೀವನ. ಇದರಲ್ಲೇನು ವಿಶೇಷ ಇಲ್ಲ. ನನಗೆ ತಲೆನೋವು ಬಂತು, ನನಗೆ ಹುಷಾರಿಲ್ಲ, ನನಗೆ ದುಃಖ ಬಂತು, ನನಗೆ ಕಷ್ಟ ಬಂತು, ಈ ಎಲ್ಲ ವಿಚಾರಗಳಲ್ಲೂ ನನ್ನ ಸ್ಪಂದನೆ ಹೇಗಿದೆ, ಅದೇ ರೀತಿಯಾದ ನೋವು, ಅದೇ ರೀತಿಯಾದ ಕಷ್ಟ, ಅದೇ ರೀತಿಯಾದ ದುಃಖ ಇನ್ನೊಬ್ಬ ವ್ಯಕ್ತಿಯ ಜೀವನದಲ್ಲಿ ಆದಾಗ ನನ್ನ ಸ್ಪಂದನೆ ಹೇಗಿದೆ, ಅದು ನಾವು ಗಮನಿಸಬೇಕಾಗಿರುವಂಥ ಅಂಶ. ಇಲ್ಲಿ ನೆಮ್ಮದಿಯಾಗಿ ಮರದ ಕೆಳಗಡೆ ಕೂತ್ಕೊಂಡಿದ್ದ ಸಿದ್ಧಾರ್ಥನಿಗೆ ಯಾವ ರೀತಿಯಾದ ನೋವು ಇಲ್ಲ, ಅವನಿಗೆ ಬಾಣ ತಾಕಲಿಲ್ಲ, ಅವನಿಗೆ ರಕ್ತ ಬರಲಿಲ್ಲ, ಅವನಿಗೆ ಯಾವ ರೀತಿಯಾದ ತೊಂದರೆನೂ ಆಗಲಿಲ್ಲ. ಆದರೆ ಒಂದು ಹಕ್ಕಿಗೆ ಆದಂತಹ ತೊಂದರೆಯನ್ನು, ಒಂದು ಹಕ್ಕಿಗೆ ಆದಂತಹ ನೋವನ್ನು, ಒಂದು ಹಕ್ಕಿ ನರಳ್ತಾ ಇರುವಂಥದ್ದು ಸ್ವತಃ ತಾನೇ ಅನುಭವಿಸಿದ ರೀತಿಯಲ್ಲಿ ಆ ಸಿದ್ಧಾರ್ಥನಿಂದ ಹೊರಗಡೆಗೆ ಬಂತು ಆ ಕರುಣೆ ಅನ್ನುವಂಥದ್ದು, ಆ ಸ್ಪಂದನೆ ಅನ್ನುವಂಥದ್ದು. ಇದು ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಟರ್ನಿಂಗ್ ಪಾಯಿಂಟ್, ನಡಿಬೇಕಾಗಿರುವಂತಹ, ನಮ್ಮಲ್ಲಿ ಬರಬೇಕಾಗಿರುವಂಥ ಪರಿವರ್ತನೆ. ಏನು ಪರಿವರ್ತನೆ ಇಲ್ಲದೆ ಇದ್ದ ಮೇಲೆ ಅದು ಆಧ್ಯಾತ್ಮಿಕ ಜೀವನ ಅಂತ ಅನ್ನಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಎವ್ರಿ ಸಿನ್ನರ್ ಹ್ಯಾಸ್ ಎ ಫ್ಯೂಚರ್, ಎವ್ರಿ ಸೈಂಟ್ ಹ್ಯಾಸ್ ಎ ಪಾಸ್ಟ್. ಇವತ್ತು ಯಾರನ್ನು ನಾವು ಮಹಾತ್ಮರು ಅಂತ ಕರೀತಾ ಇದೀವೋ, ಹಿಂದೆ ಯಾವತ್ತೋ ಅವರನ್ನು ತಪ್ಪನ್ನು ಮಾಡಿದ್ದಾರೆ. ತಪ್ಪು ಮಾಡದೆ ಯಾರು ಇರೋದಕ್ಕೆ ಸಾಧ್ಯ ಇಲ್ಲ, ಆದರೆ ಮಾಡಿರುವಂಥ ತಪ್ಪನ್ನು ತಿದ್ಕೊಳ್ಳೋದಿದೆಯಲ್ಲ, ಅದು ಜೀವನ. ಈಗ ಸಿದ್ಧಾರ್ಥನ ವಿಚಾರದಲ್ಲಿ ಏನಾಯಿತು, ತಾನೇ ಆ ನೋವನ್ನು ಅನುಭವಿಸಿದ ರೀತಿಯಲ್ಲಿ ತನಗೇ ಬಾಣ ಬಿತ್ತೇನೋ, ತನ್ನ ಹೃದಯದ ರಕ್ತವೇ ಸುರಿತೇನೋ ಅನ್ನೋಷ್ಟು ಮಟ್ಟಿಗೆ ನೋವನ್ನು ಅನುಭವಿಸ್ದ ಇದ್ದಿದ್ದ ಕರುಣೆ ಉಕ್ಕಿ ಹರಿಯಿತು ಸಿದ್ಧಾರ್ಥನ ಜೀವನದಲ್ಲಿ. ಆಗ ಆ ಸ್ಥಾನಕ್ಕೆ ಹೋದಾಗ ಎಲ್ಲರೂ ಏನಾಯಿತು, ಏನು ಸನ್ನಿವೇಶ ಹೇಳಿದ್ರು, ಇವನು ಮಗು ದೇವದತ್ತ ಬಾಣನ ಬಿಟ್ಟಿದ್ದಾನೆ, ಸಿದ್ಧಾರ್ಥ ಅದನ್ನು ಕಾಪಾಡಿದ್ದಾನೆ, ಅದು ಯಾರಿಗೆ ಸೇರಬೇಕು? ಯಾರು ಬಾಣ ಬಿಟ್ಟರು ಅವ್ರು ತಾನೇ ಆಕಾಶದಲ್ಲಿ ಇದ್ದಿದ್ದ ಹಕ್ಕಿ ಕೆಳಗೆ ಬೀಳೋ ಥರ ಮಾಡಿದ್ದು, ಅಂದಮೇಲೆ ಅವನಿಗೆ ತಾನೇ ಹಕ್ಕಿ ಸೇರಬೇಕಾಗಿರೋದು. ಯಾರು ಸೋಲಿಸಿದಾರೋ, ಯಾರು ಗೆದ್ದಿದಾರೋ ಅವನಿಗೆ ಹಕ್ಕಿ ಸೇರಬೇಕು. ಯಾವ ರೀತಿಯಲ್ಲೋ ಹಕ್ಕಿ ಸಿದ್ಧಾರ್ಥನಿಗೆ ಸಂಬಂಧ ಇಲ್ಲ. ಈಗ ಅದರಲ್ಲಿದ್ದಂಥ ಒಬ್ಬ ಬುದ್ಧಿವಂತರು ಹೇಳಿದ್ರು, ಇದನ್ನು ನಾವು ಇತ್ಯರ್ಥ ಮಾಡೋದಕ್ಕೆ ಸಾಧ್ಯ ಇಲ್ಲ, ಹಕ್ಕಿನ ಅಲ್ಲಿ ಬಿಡೋಣ, ಹಕ್ಕಿ ಯಾರ ಹತ್ರಕ್ಕೆ ಹೋಗಿ ಸೇರುತ್ತೋ ಅವ್ರಿಗೆ ಸೇರಿರುವಂಥದ್ದು ಹಕ್ಕಿನ ಮಧ್ಯೆ ಬಿಟ್ಟರು ಹಕ್ಕಿ ಎಲ್ಲಿಗೆ ಹೋಯಿತು?
ಯಾರು ನೋವು ಕೊಟ್ಟಿದಾರೋ ಅವ್ರ ಹತ್ರಕ್ಕೆ ಹತ್ತಿ ಹೋಗೋಕ್ಕೆ ಸಾಧ್ಯನಾ? ಯಾರು ಪ್ರಾಣ ಕೊಟ್ಟರೋ, ಯಾರು ನೋವನ್ನು ಕಡಿಮೆ ಮಾಡಿದ್ರೋ, ಯಾರೊಂದಷ್ಟು ಸಾಂತ್ವನ ಕೊಟ್ಟರೋ, ಯಾರೊಂದು ಚೂರು ನೆಮ್ಮದಿ ಕೊಟ್ಟರೋ ಅವ್ರ ಹತ್ರಕ್ಕೆ ಹಕ್ಕಿ ಹೋಗುತ್ತೆ. ಯಾವ ಜೀವಿ ಆದರೂ ಕೂಡ ಅಷ್ಟೇ. ಹೌದು ತಾನೆ? ಇದು ಜೀವನ. ನಮ್ಮ ಹತ್ರಕ್ಕೆ ಬರಬೇಕಾಗಿದೆಯಾ? ಸಾಕು ಇವರು ಸಹವಾಸ ಅಂತ ನಮ್ಮಿಂದ ಜನ ದೂರ ಆಗಬೇಕಾಗಿದೆಯಾ? ಯಾವುದು ಸಾರ್ಥಕ ಜೀವನ? ಯಾವಾಗದು ಸಾರ್ಥಕ ಜೀವನ ಆಗುತ್ತೆ? ಇನ್ನೊಬ್ಬರ ನೋವನ್ನು, ಇನ್ನೊಬ್ಬರ ದುಃಖವನ್ನು, ಇನ್ನೊಬ್ಬರ ಕಷ್ಟವನ್ನು ನನ್ನ ನೋವು, ನನ್ನ ದುಃಖ, ನನ್ನ ಕಷ್ಟ ಅಂತ ನಾವು ಯಾವತ್ತು ಅರಿತೀವೋ ಆ ಕ್ಷಣದಿಂದಲೇ ನಮ್ಮ ಜೀವನ ಸಾರ್ಥಕದ ಕಡೆ ನಡೆಯೋದಕ್ಕೆ ಸಾಧ್ಯ. ಇಲ್ಲಿ ಪ್ರಾರಂಭ ಆಯಿತು ಸಿದ್ಧಾರ್ಥನ ಜೀವನದಲ್ಲಿ ಒಂದು ನಿಜವಾದ ತಿರುವು. ಕರುಣೆ ಅಂದರೆ ಏನು, ನೋವು ಅಂದರೆ ಏನು, ದುಃಖ ಅಂದರೆ ಏನು, ಇದೇ ಸದಾ ಸಿದ್ಧಾರ್ಥನ ಮನಸ್ಸಿನಲ್ಲಿ. ನಾನೇನೋ ಅಂದ್ಕೊಂಡೆ, ಮಗ ನೋಡಿದ್ರೆ ಯಾವಾಗಲೂ ಎಲ್ಲೋ ಆಸ್ಥಾನದಲ್ಲಿ ಇರಬೇಕಾಗಿರೋನು ಮರದ ಕೆಳಗಡೆ ಕೂತ್ಕೊಂಡಿರ್ತಾನೆ. ಏನಿದಕ್ಕೆ ಸೊಲ್ಯೂಷನ್ ಏನು, ಉಪಾಯ ಏನು ಕೇಳೋದಕ್ಕೆ ಪ್ರಾರಂಭ ಮಾಡಿದ್ರು ತಂದೆ. ಆ ವಿಚಾರಗಳನ್ನು ತಿಳ್ಕೊಳ್ಳುವಂಥ ಪ್ರಾರಂಭದಲ್ಲಿ ವಿಚಾರದಲ್ಲಿ ಅವ್ರಿಗೆ ತಂದೆಗೆ ಒಂದು ಸಜೆಷನ್ ಕೊಟ್ಟರು ಅಲ್ಲಿದ್ದಂತಹ ಬುದ್ಧಿವಂತರು. ಏನಿಲ್ಲ, ಒಂದು ಮದುವೆ ಮಾಡಿಬಿಡು, ಎಲ್ಲ ಸರಿ ಹೋಗುತ್ತೆ ಅಂತ. ನಾವು ಹುಡ್ಕೊಳ್ಳೋಂಥ ಸೊಲ್ಯೂಷನ್ಗಳು ಈ ರೀತಿ ಇರುತ್ತೆ. ಒಂದು ಮಗನಿಗೆ ಒಂದು ಮದುವೆ ಮಾಡಿಬಿಟ್ಟು ಇನ್ನು ಹೆಂಡತಿ ಮಗು ಹಂಗೆ ಹಿಂಗೆ ಅಂತ ಆ ಸಂಸಾರದ ಸುತ್ತಲೂ ಕೂಡ ಸುತ್ತಕೊಂಡಿರ್ತಾನೆ. ಇದನ್ನೆಲ್ಲ ಧ್ಯಾನ, ಇನ್ನೊಂದು ಮತ್ತೊಂದು ಕರುಣೆ ಎಲ್ಲ ಮರೆತು ಹೋಗ್ತಾನೆ ಅಂತ. ಸರಿ, ಮದುವೆ ಪ್ರಸ್ತಾಪ ಮಾಡುವಂಥ ಸಂದರ್ಭನೇ ಇಲ್ಲ. ಅವನು ಬಹಿರ್ಮುಖ ಆದರೆ ಅಲ್ವ ಮದುವೆ ಪ್ರಸ್ತಾಪ ಮಾಡೋದಕ್ಕೆ. ಹಾಗಾಗಿ ಒಂದು ಸಲ ಏನು ಮಾಡಿದ್ರು, ಎಲ್ಲರಿಯ ಕುಮಾರಿಯರನ್ನು ಕರೆಸಿದ್ರು. ಆಮೇಲೆ ಸಿದ್ಧಾರ್ಥನ ಕೈಯಲ್ಲಿ ಅವ್ರಿಗೆ ಗಿಫ್ಟ್ಗಳನ್ನ ಕೊಡಿಸೋವಂಥದ್ದು. ರಾಜಕುಮಾರಿಗಳು ಸಾಲಾಗಿ ಬರ್ತಾ ಇರ್ತಾರೆ, ಸಿದ್ಧಾರ್ಥ ಗಿಫ್ಟನ್ನು ಕೊಡ್ತಾ ಇರ್ತಾರೆ. ಹಾಗೇ ಮುಂದುವರೆದು ಹೋಗುತ್ತೆ. ಕೊನೆಯಲ್ಲಿ ಇನ್ನೇನು ಆಯ್ತಾ ಅಂತ ಇವನು ತಲೆ ಎತ್ತುತ್ತಾನೆ. ಅಷ್ಟೊತ್ತಿಗೆ ಯಶೋಧರೆ ಅಲ್ಲಿಗೆ ಬರ್ತಾಳೆ. ಓ, ಈ ಹುಡುಗಿನ ನೋಡ್ದ, ಈ ಹುಡುಗಿನ ಮದುವೆ ಮಾಡಿ ಕೊಡೋಣ, ಇದೆಲ್ಲ ಸರಿ ಹೋಗುತ್ತೆ ಅಂದ್ಕೊಂಡು ಯಶೋಧರೆಯನ್ನು ಕೊಟ್ಟು ಮದುವೆ ಮಾಡಿದ್ರು. ಸಂಸಾರ ಜೀವನ ಸುಖವಾಗಿ ನಡೀತಾ ಇದೆ. ಅದರಲ್ಲಿ ಒಂದು ಮಗು ಆಯಿತು. ಆ ಮಗುವಿಗೆ ರಾಹುಲ ಅಂತ ಕೂಡ ಹೆಸರನ್ನು ಕೊಟ್ಟರು. ಎಷ್ಟೆಲ್ಲ ಮಾಡಿದ್ರು ಸಿದ್ಧಾರ್ಥನ ಜೀವನದಲ್ಲಿ ತೃಪ್ತಿ ಇಲ್ಲ. ಸಿದ್ಧಾರ್ಥನಿಗೆ ಏನೋ ಕೊರತೆ, ಏನೋ ಕಡಿಮೆ ಆಗಿದೆ. ನಾನು ಏನು ಸಾಧನೆ ಮಾಡಬೇಕು ಅಂದ್ಕೊಂಡಿದ್ದೆ ಅದು ನನಗಿನ್ನೂ ಸಿಗ್ತಾ ಇಲ್ಲ. ಆಗಾಗ ಅವನ ಮನಸ್ಸಿಗೊಂದು ಭಾವನೆ, ಸಿದ್ಧಾರ್ಥ ಅರಮನೆಯಲ್ಲಿರೋದಕ್ಕೆಲ್ಲ ನೀನು ಬಂದಿರೋ ಅಂಥದ್ದು, ಎದ್ದೇಳು, ಅರಮನೆಯಿಂದ ಹೊರಗಡೆಗೆ ಬಾ. ಏನು ತಿಳ್ಕೊಬೇಕಾಗಿದೆಯೋ ಅದನ್ನು ನೀನು ತಿಳ್ಕೊ, ನೀನು ತಿಳಿ, ನೀನು ಅದನ್ನು ಕೊಡು. ಎಷ್ಟು ಚೆನ್ನಾಗಿದೆ ಅಲ್ವಾ? ನೀನು ತಿಳಿ, ನೀನು ಪಡೆ, ನೀನು ಕೊಡು. ನಾವು ಏನು ಪಡೆದರೂ ಯಾತಕ್ಕಾಗಿ? ಹಣ ಇರ್ಬೋದು, ಅಧಿಕಾರ ಇರ್ಬೋದು, ಆರೋಗ್ಯ ಇರ್ಬೋದು, ಏನೇ ಇರಬಹುದು, ಏನು ನಮಗಿದ್ದರೂ ಯಾತಕ್ಕಾಗಿ? ಕೊಡೋದಕ್ಕಾಗಿ. ಭಗವಂತ ನಮಗೆ ಕೊಟ್ಟಿರೋವಂಥದ್ದು ನಾವಿಟ್ಕೊಳ್ಳೋದಕ್ಕಲ್ಲ. ಏನು ನಮಗೆ ಆ ವ್ಯದ್ಯದ್ವಿಭೂತಿ ಮತ್ಸತ್ವಂ ಏನು ನನ್ನಲ್ಲಿ ಇದೆ, ಭಗವಂತ ನನಗೆ ಕೊಟ್ಟಿರೋವಂಥದ್ದು ನನಗಾಗಿ ಅಲ್ಲ, ಪಡೆ. ಯಾತಕ್ಕಾಗಿ? ಕೊಡುವುದಕ್ಕಾಗಿ. ಪ್ರತಿ ಒಂದು ಕ್ಷಣದಲ್ಲೂ ಸಿದ್ಧಾರ್ಥ ಏಳು, ನಡೆ, ಪಡೆ, ಕೊಡು. ನೀನು ಕೊಡಬೇಕಾಗಿದೆ. ನೀನು ಆ ಅರಮನೆಯಲ್ಲಿ ಜೀವನ ಮಾಡೋದಕ್ಕಾಗಿ ಹುಟ್ಟಿ ಬಂದವನು ಅಲ್ಲ ಅನ್ನುವಂಥದ್ದು ಸದಾ ನೆನಪಾಗ್ತಲೇ ಇತ್ತು. ಒಂದು ರಾತ್ರಿ ಸಿದ್ಧಾರ್ಥ ನೋಡ್ದ, ಯಶೋಧರೆ ಮಲಗಿದಾಳೆ. ಪುಟ್ಟ ಮಗು ರಾಹುಲ ಯಶೋಧರೆ ಪಕ್ಕ ಮಲಗಿದಾನೆ. ಪತ್ನಿ ಮಗು, ಎಂಥ ಬಾಂಧವ್ಯ ನೋಡ್ದ. ಹೀಗೆ ಇದ್ದರೆ ನನ್ನ ಜೀವನ ಇಷ್ಟೇ, ಯಾವತ್ತೋ ಒಂದು ದಿನ ಇದರಿಂದ ನಾನು ದೂರ ಸರಿಬೇಕಾಗಿದೆ ಅಂತ. ಚೆನ್ನ ಅವನ ತುಂಬ ಆಪ್ತ ಸ್ನೇಹಿತ, ಕಂಟಕ ಕುದುರೆನ ತಗೋ ಚೆನ್ನ. ಏನು ಮಹಾರಾಜ, ಈ ಹೊತ್ತಲ್ಲಿ, ರಾತ್ರಿ ಹೊತ್ತಲ್ಲಿ ಎಲ್ಲಿಗೆ ಪ್ರಯಾಣ? ಇಲ್ಲ, ನಾವು ಹೊರಗೆ ಹೋಗಬೇಕು. ಅದಕ್ಕೆ ಮುಂಚೆ
ದೃಶ್ಯಗಳನ್ನು ನೋಡ್ತಾನೆ. ಆ ದೃಶ್ಯಗಳಲ್ಲಿ ನಮಗೆಲ್ಲರಿಗೂ ಗೊತ್ತಿರೋಂಥ ವಿಚಾರ ಏನದು, ಒಂದು ರೋಗಿಯನ್ನು ನೋಡ್ತಾನೆ. ಏನಿದು ಚೆನ್ನ? ಇಲ್ಲ ಸ್ವಾಮಿ, ಎಲ್ಲರಿಗೂ ಕೂಡ ರೋಗ ಬರುತ್ತೆ, ಶರೀರದ ಪ್ರಕೃತಿನೇ ಇಷ್ಟು. ಅಂದರೆ ನಮ್ಮ ತಂದೆ ತಾಯಿಗೂ ರೋಗ ಬರುತ್ತಾ? ನನಗೂ ರೋಗ ಬರುತ್ತೆ. ಅಂದರೆ ತಂದೆ ತಾಯಿಗಳು ಯಾವ ರೀತಿ ಸಾಕಿರ್ಬೋದು, ಅಂದರೆ ರೋಗ ಅಂದರೆ ಏನು ಅನ್ನೋದು ಒಂದು ಅರ್ಥ ಆಗದೇ ಇರೋ ರೀತಿಯಲ್ಲಿ ಸಾಕಿದ್ದಾರೆ. ನಾವೆಷ್ಟು ಜನ ರೋಗಿಗಳನ್ನು ನೋಡಿರ್ತೀವಿ. ನಮ್ಮಲ್ಲಿ ಏನಾದರೂ ಬದಲಾವಣೆ ಇದೆಯಾ? ರೋಗ ಯಾರಿಗೆ ಬಂತು ಅವ್ರು ನಡಬೇಕು ಅಷ್ಟೇ, ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ. ಮುದುಕನನ್ನು ನೋಡ್ದ, ಈ ಯುವಕರಿಗೆ ನಾವೊಂದಿನ ಮುದುಕರಾಗ್ತೀವಿ ಅನ್ನೋಂಥ ಪ್ರಜ್ಞೆನೇ ಇರಲ್ಲ. ಈ ಶಕ್ತಿ ನಮ್ಮಲ್ಲಿ ಹಾಗೇ ಉಳ್ಕೊಂಡಿರುತ್ತೆ. ಅಜ್ಜಿ ತಾತಂದ್ರ ಮೇಲೆ ಗೌರವ ಇಲ್ಲ, ತಂದೆ ತಾಯಿಗಳ ಮೇಲೆ ಗೌರವ ಇಲ್ಲ. ಯಾಕೆ ಅಂದರೆ ಅವರ 30 ವರ್ಷ, ಅವರ 40 ವರ್ಷ ಅವರೊಂದಿಗೆ ಯಾವಾಗಲೂ ಇರುತ್ತೆ ಅಂತ. ಮುದುಕನನ್ನು ನೋಡ್ದ, ರೋಗಿಯನ್ನು ನೋಡ್ದ, ಕಷ್ಟದಲ್ಲಿರುವಂಥವ್ರನ್ನ ನೋಡ್ದ. ದೃಶ್ಯಗಳನ್ನೆಲ್ಲ ನೋಡಿದ ಮೇಲೆ ಸಿದ್ಧಾರ್ಥನಿಗೆ ಅರ್ಥ ಆಯಿತು, ಇಷ್ಟೇ ಅಲ್ವಾ, ಇದು ಸತ್ಯ. ನಾವು ಯಾವತ್ತಿಗೂ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಸಾಧ್ಯ ಇಲ್ಲ. ಆಯಿತು, ಶನ್ನನನ್ನು ಕರೆದ, ಹೊರಗೆ ಪ್ರಯಾಣ. ಎಲ್ಲಿಗೆ? ಎಲ್ಲಿಗೂ ಇಲ್ಲ, ಪ್ರಶಾಂತವಾಗಿ ನನ್ನ ಜೊತೆ ಬಾ. ನದಿಯನ್ನು ದಾಟದ ಮೇಲೆ ಹೇಳ್ದ, ತಂದೆ ತಾಯಿಗಳು ತುಂಬ ದುಃಖ ಪಡ್ತಾರೆ ಚೆನ್ನ. ಜ್ಞಾನವನ್ನು ಪಡೆಯೋದಕ್ಕೆ ಸಿದ್ಧಾರ್ಥ ಹೊರಟಿದ್ದಾನೆ, ದುಃಖವನ್ನು ಗೆಲ್ಲೋದಕ್ಕೆ ಸಿದ್ಧಾರ್ಥ ಹೊರಟಿದ್ದಾನೆ, ದುಃಖಾತೀತ ಸ್ಥಿತಿಯನ್ನು ಪಡೋದಕ್ಕೆ ಸಿದ್ಧಾರ್ಥ ಹೊರಟಿದ್ದಾನೆ. ಹಾಗಾಗಿ ನೀವು ದುಃಖ ಪಡಬೇಕಾಗಿಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ. ದುಃಖಾತೀತ ಸ್ಥಿತಿಯನ್ನು ಪಡೆಯೋದಕ್ಕಾಗಿ ಸಿದ್ಧಾರ್ಥ ಹೊರಟಿದ್ದಾನೆ, ನೀವು ದುಃಖ ಪಡಬೇಕಾಗಿಲ್ಲ ಅಂತ ತಂದೆ ತಾಯಿಗಳಿಗೆ ಹೇಳು ಅಂತ ಚೆನ್ನನಿಗೆ ಹೇಳ್ತಾರೆ. ಬುದ್ಧ ಸಾಹಿತ್ಯದಲ್ಲಿ ಈ ಕೂದಲು ರಾಗದ ಸಂಕೇತ, ಅಂದರೆ ಅದು ಬೇಕು ಇದು ಬೇಕು ಅಂತ ಕೇಳೋದು. ಹಾಗಾಗಿ ಕೂದಲನ್ನೆಲ್ಲ ಒಂದು ಸಲ ಮೇಲಕ್ಕೆ ತಗೊಂಡು ತನ್ನ ಕತ್ತಿಯನ್ನು ತಗೊಂಡು ಕಟ್ ಮಾಡ್ತಾರೆ ಸಿದ್ಧಾರ್ಥ. ಇನ್ನೂ ಒಂದು ಮಾತಿದೆ, ಅಲ್ಲಿಂದ ಮುಂದಕ್ಕೆ ಅವರ ಕೂದಲು ಬೆಳೆಯೋದೇ ಇಲ್ಲ. ಯಾವತ್ತೂ ಯಾವ ಹಂತದಲ್ಲೇ ಆ ಕೂದಲನ್ನು ಕಟ್ ಮಾಡಿದ್ರು ಅದೇ ರೀತಿಯ ಚಿತ್ರವನ್ನು ನಾವು ವೈಶಾಖ ಹುಣ್ಣಿಮೆಯ ದಿನ ನೋಡ್ತೀವಿ. ಸಾಮಾನ್ಯ ಬುದ್ಧ ಅಂದಾಗ ನಾವು ಈ ಥರ ಚಿತ್ರ ಹೆಚ್ಚಿಗೆ ನಮ್ಮ ಗಮನಕ್ಕೆ ಬರುತ್ತೆ. ಆದರೆ ಆ ಕೂದಲು ಈ ರೀತಿ ಬಿಟ್ಟಿರುವಂಥದ್ದು ವೈಶಾಖ ಹುಣ್ಣಿಮೆಯ ದಿನ ಬುದ್ಧ ಭಗವಾನರು ಪ್ರತ್ಯಕ್ಷವಾದಾಗ ಕಾಣಿಸುವಂತಹ ಒಂದು ದೃಶ್ಯ. ಸರಿ, ಅಲ್ಲಿಂದ ಮುಂದಕ್ಕೆ ಹೋಗ್ತಾರೆ. 6 ವರ್ಷಗಳ ಕಾಲ ಕಠಿಣವಾದ ತಪಸ್ಸು, ಆಹಾರ ಇಲ್ಲ, ನಿದ್ದೆ ಇಲ್ಲ, ವಿಶ್ರಾಂತಿ ಇಲ್ಲ. ಹಾಗೆ ತಪಸ್ಸು ಮಾಡಿ 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 6 ವರ್ಷಗಳ ಕಾಲ. ಒಮ್ಮೆ ಆ ಚಿತ್ರಗಳು ಕಾಣಿಸುತ್ತೆ, ಭಯಂಕರವಾಗಿರುವಂಥ ಚಿತ್ರಗಳು. ಏನದು ಅಂದರೆ ಅವರ ಹೊಟ್ಟೆ ಮೇಲೆ ಕೈ ಇಟ್ಕೊಂಡ್ರಂತ ಸಿದ್ಧಾರ್ಥ. ಹೊಟ್ಟೆ ಮೇಲೆ ಕೈ ಇಟ್ಕೊಂಡಾಗ ಮೂಳೆ ತಗಲ್ತಂತೆ. ಹೊಟ್ಟೆ ಮೇಲೆ ಕೈ ಇಟ್ಕೊಂಡ್ರೆ ಮೂಳೆ ತಗಲೋದಕ್ಕೆ ಸಾಧ್ಯನಾ? ಅಂದರೆ ಮೂಳೆ ತಗಲಿದ್ದು ಯಾವುದು ಅಂದರೆ ಬೆನ್ನು ಮೂಳೆ. ಅಂದರೆ ಇಡೀ ಶರೀರ ಹೇಗೆ ತಯಾರಾಗ್ಬಿಟ್ಟಿದೆ. 6 ವರ್ಷಗಳ ಕಾಲ ಏನು ಆಹಾರ ತಗೊಳ್ದಿರ ನಿದ್ದೆ ಬಿಟ್ಟು ತಪಸ್ಸನ್ನು ಮಾಡ್ತಾ ಇರಬೇಕಾದ್ರೆ ಬರೀ ಬೆನ್ನು ಮೂಳೆ ಉಳ್ಕೊಂಡಿತ್ತು. ಆ ಚಿತ್ರಗಳು ನಮಗೆ ಈಗ ಬೇಕಾದಷ್ಟು ಸಿಗುತ್ತೆ. ತುಂಬ ನೋವಾಗುತ್ತೆ ಆ ಚಿತ್ರಗಳನ್ನ ನೋಡಿದಾಗ. ಯಾರಿಗಾಗಿ ಅಷ್ಟು ಕಠಿಣವಾದ ತಪಸ್ಸನ್ನು ಸಿದ್ಧಾರ್ಥ ಮಾಡಿದ್ದು? ಯಾರಿಗಾಗಿ? ಪ್ರೀತಿಯಿಂದ ಕಾಣುವಂಥ ತಂದೆ ತಾಯಿಗಳು, ಪ್ರೀತಿಯಿಂದ ಕಾಣುವಂಥ ಪತ್ನಿ, ಸುಂದರವಾಗಿ ಮುದ್ದಾಗಿರುವಂಥ ಮಗ, ಬೇಕಾದಷ್ಟು ಸಾಮ್ರಾಜ್ಯ, ನಮ್ಮದೇನೋ ಒಂದಷ್ಟು ಆಸ್ತಿ ಅಲ್ಲ, ಸಾಮ್ರಾಜ್ಯ. ಇದನ್ನೆಲ್ಲ ಬಿಟ್ಟು ತ್ಯಾಗ. ನಾವೇನು ತ್ಯಾಗ ಮಾಡ್ತಾ ಇದ್ದೀವಿ? ಏನು ತ್ಯಾಗ ಮಾಡ್ತಾ ಇದ್ದೀವಿ ಸಿದ್ಧಾರ್ಥನ ಮುಂದೆ? ಯಾರಿಗಾಗಿ? ಅವನಿಗೆ ದುಃಖ ಇತ್ತ? ಅವನಿಗೆ ಕಷ್ಟ ಇತ್ತ? ಅವನಿಗೆ ನೋವಿತ್ತ? ಇನ್ನೊಬ್ಬರ ದುಃಖವನ್ನು, ಇನ್ನೊಬ್ಬರ ಕಣ್ಣೀರನ್ನು, ಇನ್ನೊಬ್ಬರ ನೋವನ್ನು ಕಡಿಮೆ ಮಾಡೋದಕ್ಕಾಗಿ ಇಡೀ ಪ್ರಪಂಚದ ಕರ್ಮದ ಭಾರವನ್ನು ತನ್ನ ಹೆಗಲ ಮೇಲೆ ಹಾಕ್ಕೊಂಡು ತಪಸ್ಸನ್ನು ಮಾಡ. ಪ್ರಜ್ಞೆ ತಪ್ಪಿ ಬಿತ್ತು ಹೋಯಿತು ಒಂದಿನ.
ಅಲ್ಲೇ ಏನೋ ಕುರಿ ಕಾಯಕ್ಕೆ ಬಂದವರು ಅಂದ್ಬಿಟ್ಟು ಹಾಲನ್ನು ಕೊಟ್ಟರು. ಆಗ ಅನ್ನಿಸ್ತು ಶರೀರ ಇರಬೇಕು, ಸುಖ ಪಡೋಕ್ಕಲ್ಲ, ಸಾಧನೆ ಮಾಡೋದಕ್ಕೆ. ಶರೀರದ ಉದ್ದೇಶ ಸುಖ ಪಡುವಂಥದ್ದು ಅಲ್ಲ, ಸಾಧನೆ ಮಾಡೋದಕ್ಕಾಗಿ. ಮತ್ತೆ ಸಾಧನೆಯಲ್ಲಿ ಕೂತ್ಕೊಂಡ್ರು. ಸುಜಾತ ಅಂತ ಒಂದು ಹೆಣ್ಣು ಮಗು ಒಂದು ಪಾಯಸದ ಪಾತ್ರೆಯನ್ನು ತಗೊಂಡು ಬಂದು ಕೊಡ್ತಾರೆ. ನೋಡಿ, ಒಳ್ಳೆಯ ಕೆಲಸ. ಇಡೀ ಬುದ್ಧನ ಚರಿತ್ರೆ ಎಲ್ಲಿವರೆಗೂ ನಿಲ್ಲುತ್ತೋ ಸುಜಾತ ಹೆಣ್ಣು ಮಗು ಹೆಸರು ಅಲ್ಲಿವರೆಗೂ ನಿಲ್ಲುತ್ತೆ. ಕಾರಣ ಏನು? ಆ ಪಾಯಸವನ್ನು ಕುಡಿತಾರೆ. ಕುಡಿದಾದ ಮೇಲೆ ಆ ಪಾತ್ರೆಯನ್ನು ನದಿಗೆ ಬಿಸಾಕ್ತಾ, ಈ ಪಾತ್ರೆ ಪ್ರವಾಹದ ಜೊತೆ ಕೊಚ್ಚೋಗ್ದಿರ ವಾಪಸ್ಸು ಈ ಕಡೆಯಿಂದ ವಾಪಸ್ಸು ಪ್ರಯಾಣ ಮಾಡಿದ್ರೆ ನನಗೆ ಜ್ಞಾನೋದಯ ಆಗುವಂಥದ್ದು ಖಂಡಿತ. ಈ ಆಸನೇ ಶುಷ್ಕತು ಮೇ ಶರೀರಂ, ಈ ಆಸನದಲ್ಲೇ ನನ್ನ ಶರೀರ ಸಂಪೂರ್ಣವಾಗಿ ಶಿಥಿಲವಾದರೂ ನಾನು ಎದ್ದೇಳೋದಿಲ್ಲ ಅಂತ ದೃಢ ಸಂಕಲ್ಪವನ್ನು ಮಾಡಿ ಕೂತ್ಕೊಂಡ್ಬಿಟ್ಟ ಸಿದ್ಧಾರ್ಥ. ಕೂತಾದ ಮೇಲೆ ಕೆಲವು ದಿನಗಳಲ್ಲಿ ವೈಶಾಖ ಹುಣ್ಣಿಮೆಯ ದಿನ, ಆ ಹುಣ್ಣಿಮೆಯ ಗಳಿಗೆಯಲ್ಲಿ ಮಾನಸಿಕವಾಗಿ ಭಯಂಕರವಾದಂತಹ ಕ್ಷೋಭೆ, ಒಂದೊಂದೇ 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 ನಮ್ಮಲ್ಲಿರುವಂತಹ ಈ ಮಾಲಿನ್ಯಗಳು, ದುರ್ಗುಣಗಳನ್ನೆಲ್ಲ ಕೂಡ ಕಳೀತಾ ಕಳೀತಾ, ಎಲ್ಲಕ್ಕೂ ಕಾರಣ ಮನಸ್ಸಲ್ಲಿ ನಡೆಯುವಂತಹ ಈ ಎಲ್ಲ ಯುದ್ಧಗಳು ಮನಸ್ಸನ್ನು ದಾಟಬೇಕು. ದಾಟಿದಾಗ ಮಾತ್ರನೇ ಆಧ್ಯಾತ್ಮಿಕತೆ. ತೃಷ್ಣ, ರತಿ, ರಾಗ ಅನ್ನುವಂಥದ್ದು ಮಾರನ ಮಕ್ಕಳು. ತೃಷ್ಣ ಅಂದರೆ ಬಾಯಾರಿಕೆ ಆಗುತ್ತೆ. ಬಾಯಾರಿಕೆ ಆದಾಗ ಏನು ಮಾಡ್ತೀವಿ? ಒಂದು ಲೋಟ ನೀರು ಕುಡಿತೀವಿ. ನೀರು ಕುಡಿದ ತಕ್ಷಣ ಸಾಕಾಯ್ತಪ್ಪ ಅನಿಸುತ್ತೆ. ತೃಷ್ಣ ಅಂದರೆ ಹೇಗೆ ಅಂದರೆ, ಒಂದು ಲೋಟ ನೀರು ಕುಡಿ ಸಾಕಾಗಲ್ಲ, ಇನ್ನೂ ಒಂದು ಲೋಟ ಬೇಕು. ಅದು ಸಾಕಾಗಲ್ಲ, ಇನ್ನೂ ಒಂದು ಲೋಟ ಬೇಕು. ಲಕ್ಷ ಸಂಪಾದನೆ ಮಾಡೋದು ಸಾಕಾಗಲ್ಲ, ಕೋಟಿ ಸಂಪಾದನೆ ಮಾಡೋದು ಸಾಕಾಗಲ್ಲ, ಇನ್ನಷ್ಟು ಸಂಪಾದನೆ ಮಾಡೋದು ಸಾಕಾಗಲ್ಲ. ಇದು ತೃಷ್ಣ. ಎಲ್ಲಿಗೂ ತೃಪ್ತಿನೇ ಕಾಣದೇ ಇರುವಂತಹ ಈ ಮಾನಸಿಕ ಕ್ಷೋಭೆ ತೃಷ್ಣ. ಇರೋದನ್ನು ಅನುಭವಿಸ್ಬೇಕು ಅನುಭವಿಸ್ಬೇಕು ಅನುಭವಿಸ್ಬೇಕು. ರಾಗ, ರತಿ, ಅದನ್ನೇ ಹಿಡ್ಕೊಂಡು ಅದರ ಜೊತೆನೇ ಜೀವನ, ಅದ್ರ ಜೊತೆನೇ ಸಾವು. ಇದರ ಜೊತೆ ಯುದ್ಧ ಮಾಡಿ 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 ಅಹಂ, ನಾನು ಅನ್ನೋದನ್ನು ಗೆದ್ದಾಗ ಆ ಹುಣ್ಣಿಮೆಯ ಗಳಿಗೆಯಲ್ಲಿ ಸಿದ್ಧಾರ್ಥನಿಗೆ ಜ್ಞಾನೋದಯ. ಸಿದ್ಧಾರ್ಥ ಬಿಕೇಮ್ ದ ಬುದ್ಧ. ಬುದ್ಧ ಅಂದರೆ ಇದು ಒಂದು ಪ್ರಜ್ಞಾ ಕ್ಷೇತ್ರ. ಬುದ್ಧ ಅನ್ನುವಂಥದ್ದು ಒಬ್ಬ ವ್ಯಕ್ತಿಯ ಹೆಸರಲ್ಲ. ನಾವು ದ ಕ್ರೈಸ್ಟ್ ಕಾನ್ಷಿಯಸ್ನೆಸ್ ಅಂತೀವಿ, ದ ಕೃಷ್ಣ ಕಾನ್ಷಿಯಸ್ನೆಸ್ ಅಂತೀವಿ. ಹಾಗೆಯೇ ದ ಬುದ್ಧ ಕಾನ್ಷಿಯಸ್ನೆಸ್ ಅಂದರೆ ನಮ್ಮ ಪ್ರಜ್ಞಾ ಮಟ್ಟ ಸದಾ ಬುದ್ಧಿ ಲೋಕದಿಂದಲೂ ಉನ್ನತ ಲೋಕದಲ್ಲಿ ಆತ್ಮ ಮಟ್ಟದಲ್ಲೇ ಇರೋದನ್ನು ನಾವು ಬುದ್ಧ ಕಾನ್ಷಿಯಸ್ನೆಸ್ ಅಂತ ಕರಿತೀವಿ. ಎಲ್ಲೋ ಒಂದು ಕ್ಷಣ ಕೂಡ ನಾವು ನೋಡೋದು ಕಷ್ಟ. ನಮ್ಮ ಪ್ರಜ್ಞೆ ಸಹಜವಾಗಿ ಎಲ್ಲಿವರೆಗೂ ಹೋಗ್ಬೋದು ಅಂದರೆ ಆ ಕೆಳಗಿನ ಮನಸ್ಸಿನಿಂದ ಉನ್ನತ ಮನಸ್ಸಿಗೆ, ಇನ್ನೊಬ್ಬರಿಗೆ ಸಹಾಯ ಮಾಡಿದಾಗ, ಇನ್ನೊಬ್ಬರ ದುಃಖವನ್ನು ನಾವು ಕಡಿಮೆ ಮಾಡಿದಾಗ, ಇನ್ನೊಬ್ಬರ ಮುಖದಲ್ಲಿ ಸಂತೋಷವನ್ನು ನೋಡಿದಾಗ, ಉನ್ನತವಾಗಿರುವಂಥ ಧ್ಯಾನದಲ್ಲೇ ಒಂದು ಕ್ಷಣ ಕಾಲ ಕಳೆದಾಗ ಆಗ ನಮ್ಮ ಪ್ರಜ್ಞೆ ಉನ್ನತ ಮನೋಲೋಕಕ್ಕೆ ಹೋಗುತ್ತೆ. ಅಲ್ಲಿಂದ ಹೋಗುವಂಥದ್ದು ಬುದ್ಧಿ, ಅಲ್ಲಿಂದ ಆತ್ಮ ಸದಾ ಆ ಪ್ರಜ್ಞಾ ಮಟ್ಟದಲ್ಲಿ ಇರೋದನ್ನು ನಾವು ಬುದ್ಧ ಕಾನ್ಷಿಯಸ್ನೆಸ್ ಅಂತ ಕರಿತೀವಿ. ಆ ಬುದ್ಧ ಭಗವಾನರು ಪ್ರಪಂಚಕ್ಕೆ ಜ್ಞಾನವನ್ನು ಕೊಡುವಂತಹ ಉದ್ದೇಶದಿಂದ ತಾವು ಜ್ಞಾನವನ್ನು ಪಡೆದಂತಹ ದಿನ ವೈಶಾಖ ಹುಣ್ಣಿಮೆ. ಅಲ್ಲಿಂದ ಮುಂದಕ್ಕೆ ಅವರು ನಾವು ಆಗಾಗಲೇ ಪ್ರಸ್ತಾವನೆಯಲ್ಲಿ ಅಂದ್ಕೊಂಡ ಹಾಗೆ 2 ತಿಂಗಳ ನಂತರ ಅವರ ಉಪದೇಶವನ್ನು ಪ್ರಾರಂಭ ಮಾಡ್ತಾರೆ. ಇಡೀ ಪ್ರಪಂಚಕ್ಕೆ ಅವರ ಸತ್ಸಂಕಲ್ಪಗಳನ್ನು ಕಳಿಸಿ ಜನರ ದುಃಖವನ್ನು ಕಡಿಮೆ ಮಾಡುವಂಥ ನಿಟ್ಟಿನಲ್ಲಿ ಅವರು ಇಡೀ ಅವರ ಜೀವನವನ್ನು ಎಷ್ಟು ಕಾಲ, ಇನ್ನು 80 ವರ್ಷಗಳ ಕಾಲವೇ ಸಂಪೂರ್ಣ 40 ವರ್ಷಗಳ ಕಾಲ ಜನರ ಸೇವೆಗಾಗಿ, ಜನರ ದುಃಖಕ್ಕೆ ಕಾರಣ ಅಜ್ಞಾನ, ದುಃಖಕ್ಕೆ ಕಾರಣ ಅಜ್ಞಾನ. ನಮ್ಮಲ್ಲಿ ಅಜ್ಞಾನ ಇರೋವರೆಗೂ ಕೂಡ ದುಃಖ ತಪ್ಪಿದ್ದು ಅಲ್ಲ.
ದುಃಖಕ್ಕೆ ವಿಮುಕ್ತಿ, ಅಜ್ಞಾನದಿಂದ ವಿಮುಕ್ತಿ, ಜ್ಞಾನ ಪ್ರಾಪ್ತಿ. ಇಂತಹ ದಾರಿಯನ್ನು ತೋರಿಸ್ಕೊಳ್ಳೋದಕ್ಕಾಗಿಯೇ ಭೂಲೋಕಕ್ಕೆ ಇಳಿದು ಬಂದ ಆ ಮಹಾನ್ ಚೈತನ್ಯ ಬುದ್ಧ ಭಗವಾನ. ಆ ಬುದ್ಧ ಭಗವಾನರಿಗೆ ನಮಸ್ಕರಿಸುತ್ತಾ ನನ್ನ ಮಾತುಗಳನ್ನು ನಿಲ್ಲಿಸ್ತೇನೆ. ಆನೋ ಭದ್ರಾಃ ಕ್ರತೋಯಂತು ವಿಶ್ವತಃ. Let noble thoughts come to us from every side. ವಾಗ್ದೇವಿ ಅಪರಾವತಾರವಾದ ಶ್ವೇತ ಸರಸ್ವತಿಗೆ ನಮಸ್ಕರಿಸುತ್ತಾ ನನ್ನ ಎಲ್ಲ ಸೋದರ ಸೋದರಿಯರಿಗೆ ನಮಸ್ಕರಿಸುತ್ತಾ ಇಲ್ಲಿಯವರೆಗೆ ಸಿದ್ಧಾರ್ಥ ಬುದ್ಧನಾಗುವುದು ಹೇಗೆ, ಅಂದರೆ ಈ ಲೌಕಿಕ ಜೀವನದಿಂದ ಆಧ್ಯಾತ್ಮಿಕ ಜೀವನದ ಕಡೆ ಪ್ರಯಾಣವನ್ನು ಬೆಳೆಸಿದ್ದು ಹೇಗೆ ಅನ್ನೋದನ್ನು ಹೇಳಬೇಕು ಅಂದರೆ ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡಂಗೆ ಆಯಿತು. ಆ ಜ್ಞಾನೋದಯವನ್ನು ಪಡೆದಂತಹ ಸಿದ್ಧಾರ್ಥ ಬುದ್ಧನಾದಾಗ 4 ಪರಮ ಸತ್ಯಗಳನ್ನು ತಿಳ್ಕೊಂಡು ಅದನ್ನು ನಾವು ಚತುರಾರ್ಯ ಸತ್ಯಗಳು ಅಂತ ಕರಿತೀವಿ. ತತ್ವ ಚತುಷ್ಟಯ ಅಂತಲೂ ಅದಕ್ಕೆ ಹೆಸರು. ಚತುಹು ಅಂದರೆ ನಮಗೆ ಗೊತ್ತಿದ್ದ ಹಾಗೆ 4. ಯಾವುದು ಆ 4 ಸತ್ಯಗಳು ಬುದ್ಧ ಭಗವಾನರು ತಿಳಿದಿರುವಂಥದ್ದು ಅಂದಾಗ ದುಃಖ ಸತ್ಯ, ಎರಡನೇದು ದುಃಖಕ್ಕೆ ಕಾರಣ, ಮೂರನೇದು ದುಃಖ ವಿಮೋಚನೆ ಸಾಧ್ಯ, ನಾಲ್ಕನೇದು ದುಃಖ ವಿಮೋಚನೆಯ ಮಾರ್ಗ. ಈ 4 ಅಂದರೆ ದುಃಖ ಸತ್ಯ. ಎಲ್ಲರಿಗೂ ನಾವೇನು ಈ ದುಃಖದಿಂದ ಹೆಂಗೆ ತಪ್ಪಿಸ್ಕೊಳ್ಳೋದು ಅಂತ ಪ್ರಯತ್ನ ಮಾಡ್ತಾ ಇದ್ದೀವಲ್ಲ, ಎಲ್ಲರಿಗೂ ದುಃಖದ ಅನುಭವ ಇದೆಯಲ್ಲ, ಈ ದುಃಖದ ಅನುಭವಕ್ಕೋಸ್ಕರನೇ ನಮಗೆ ದುಃಖ ಬರುವಂಥದ್ದು. ಅಂದರೆ ಅನುಭವಗಳನ್ನು ಪಡೆದು ನಾವು ಮುಂದಿನ ಹಂತದ ಜೀವನಗಳಿಗೆ ಸಾಗೋದಕ್ಕಾಗಿ ದುಃಖ ಇರುವಂಥದ್ದು. ಹಾಗಾಗಿ ದುಃಖ ಸತ್ಯ. ಸರಿ, ಈ ದುಃಖ ಸತ್ಯ ಅಂತ ಆದಮೇಲೆ ಆ ದುಃಖಕ್ಕೆ ಕಾರಣ ಏನು? ಬುದ್ಧ ಭಗವಾನರ ಜೀವನದಲ್ಲಿ ನಾವು ನೋಡುವಂಥದ್ದು ಎಲ್ಲ ಹಂತಗಳ ವ್ಯಕ್ತಿಗಳಿಗೂ ಅವರವರ ಹಂತಕ್ಕೆ ತಕ್ಕಂತಹ ವಿಚಾರಗಳು ಇಲ್ಲಿ ಬರುತ್ತೆ. ಈಗ ದುಃಖಕ್ಕೆ ಕಾರಣ ಒಂದು 5ನೇ ಕ್ಲಾಸ್ 6ನೇ ಕ್ಲಾಸ್ ಮಗುವನ್ನು ಕೇಳೋದು ಕೂಡ ಅವರು ಸಮಾಜದ ಬುಕ್ಕಲ್ಲಿ ಓದಿರ್ತಾರೆ. ದುಃಖಕ್ಕೆ ಕಾರಣ ಏನು ಅಂದರೆ ಆಸೆಯೇ ದುಃಖಕ್ಕೆ ಕಾರಣ ಅನ್ನೋಂಥದ್ದು ಹೇಳ್ತಾರೆ. ಅದು ಒಂದು ಹಂತ. ಅಂದರೆ ನನಗೆ ಎಷ್ಟು ಬೇಕು 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 ಅಂತ ನಾನು ಆಸೆ ಪಡ್ತಾ ಇರ್ತೀನೋ ಅಲ್ಲಿವರೆಗೂ ಕೂಡ ಹಂತಗಳಲ್ಲಿ ದುಃಖ ಇರುತ್ತೆ. ಪಡೆಯೋದಕ್ಕೆ ಒಂದು ಆಸೆ, ಅದನ್ನು ಪಡೆಯೋದಲ್ಲಿ ಪ್ರಯತ್ನದಲ್ಲಿ ಒಂದು ದುಃಖ, ಪಡೆದ ಮೇಲೆ ಸಾಕಾಯ್ತಾ ಸಾಕಾಗಲಿಲ್ಲ, ಪಡೆದಿದ್ದು ಯಾವಾಗಲೂ ಸಾಕಾಗೋದಿಲ್ಲ ನಮಗೆ. ಪಡೆದ ಆದಮೇಲೆ ಅದನ್ನು ಭದ್ರಪಡಿಸ್ಕೊಳ್ಳೋದು ಹೇಗೆ, ಭದ್ರಪಡಿಸ್ಕೊಂಡು ಆದಮೇಲೆ ಅದರಲ್ಲಿ ನನ್ನ ಕೈ ಬಿಟ್ಟು ಹೋಗುತ್ತೋ ಅನ್ನೋಂಥ ಒಂದು ದುಃಖ. ಈ ರೀತಿಯಲ್ಲಿ ಆಸೆಯೇ ದುಃಖಕ್ಕೆ ಕಾರಣ ಅಂತ ನಮ್ಮ ಹಂತಗಳಲ್ಲಿ ಹೇಳ್ಕೋಬೋದು. ಆದರೆ ಇನ್ನು ಸ್ವಲ್ಪ ಆಳವಾಗಿ ಇಳಿದು ನೋಡಿದಾಗ ದುಃಖಕ್ಕೆ ಕಾರಣ ಅಜ್ಞಾನ. ಅಜ್ಞಾನ ಇರೋವರೆಗೂ ಕೂಡ ದುಃಖ ತಪ್ಪಿದ್ದು ಅಲ್ಲ. ಯಾವುದು ಈ ಅಜ್ಞಾನ ಅಂತ ಅಂದ್ಕೊಂಡಾಗ ನಿಜವಾದ ಜ್ಞಾನ ಯಾವುದು, ಅಜ್ಞಾನ ಯಾವುದು ಅಂದ್ಕೊಂಡ್ರೆ ನಾನೇ ಈ ದೇಹ. ನಾವು ಸಾಮಾನ್ಯ ಸಾಹಿತ್ಯದಲ್ಲಿ ನೋಡಿದಾಗೆ ಈ ಸ್ಥೂಲ ಶರೀರ, ಕಾಮ ಶರೀರ, ಮನೋಮಯ ಶರೀರ, ಈ ಶರೀರನೇ ನಾನು. ನನ್ನ ಶರೀರಕ್ಕೆ ನೋವಾದರೆ ನನಗೆ ದುಃಖ ಅಂದಮೇಲೆ ಶರೀರದೊಂದಿಗೆ ನಮ್ಮ ತಾದಾತ್ಮ ಭಾವನೆ ನಮಗೆ ದುಃಖವನ್ನು ತರ್ತಾ ಇದೆ. ಆದರೆ ಆ ಶರೀರ ನಾನಲ್ಲ. ರಮಣ ಮಹರ್ಷಿಗಳು, ರಾಮಕೃಷ್ಣ ಪರಮಹಂಸರು ಅವರ ಶರೀರಕ್ಕೆ
ಆಪರೇಷನ್ ಮಾಡೋಂಥ ಸಂದರ್ಭಗಳಲ್ಲೂ ಕೂಡ ಆ ಶರೀರದಿಂದ ಅವರ ಮನಸ್ಸನ್ನು ವಾಪಸ್ಸು ಎಳ್ಕೊಂಡ್ಬಿಟ್ರೆ ಶರೀರದ ನೋವಿರೋದಿಲ್ಲ. ನಾವು ಶರೀರದ ನೋವಿನ ಜೊತೆಗೆ ಮನಸ್ಸನ್ನು ಸೇರಿಸೋ ಕಾರಣ ನೋವು ನಮಗೆ ಅಗಾಧವಾಗಿ ಕಾಣಿಸುತ್ತೆ. ಅಂದರೆ ಮನೆಯಲ್ಲಿ ಪುಟ್ಟ ಮಗುಗೆ ಜ್ವರ ಬಂತು, 1-1.5 ವರ್ಷ 2 ವರ್ಷದ ಮಗುಗೆ ಜ್ವರ ಇದ್ದಾಗ ಸುಸ್ತಾಗಿ ಮಲಗಿಬಿಡುತ್ತೆ. ಸ್ವಲ್ಪ ಜ್ವರ ವಾಸಿ ಆಯಿತು, ನಾವು ಸಿರಪ್ ಅದು ಇದು ಹಾಕಿ ಖುಷಿಯಾಗಿ ಮತ್ತೆ ಆಡ್ಕೊಳುತ್ತೆ. ನಮಗೆ ಭಯ, ಇಲ್ಲಿವರೆಗೂ ಅದು ಮಲಗಿತ್ತಲ್ಲ, ಆಗಲೇ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದೆ, ಮತ್ತೆ ಎಲ್ಲಿ ಜ್ವರ ಬರುತ್ತೋ ಅಂತ. ಯಾಕೆ ಆ ಮಗು ಅಷ್ಟು ಬೇಗ ಆಡೋದಕ್ಕೆ ಸಾಧ್ಯ ಆಯಿತು ಅಂದರೆ ಆ ಮಗುವಿಗೆ ಜ್ವರ ಬಂದಾಗ ಶರೀರಕ್ಕೆ ಏನು ಸುಸ್ತಾಯಿತೋ ಅದನ್ನು ಮನಸ್ಸಿನ ಜೊತೆ ಅದು ಸೇರಿಸಲ್ಲ. ಮನಸ್ಸಿನ್ನೂ ಅಷ್ಟು ಬೆಳೆದಿರೋದಿಲ್ಲ. ಅದೇ ನಾವೇನು ಮಾಡ್ತೀವಿ, ನನಗೆ ಯಾಕೆ ಜ್ವರ ಬಂತು, ನನಗೆ ಯಾಕೆ ಜ್ವರ ಬಂತು, ನಾನು ನನ್ನ ಫ್ರೆಂಡ್ಸ್ ಎಲ್ಲ ಓಡಾಡೋಕ್ಕೆ ಹೋಗಿದ್ವಿ, ಅವರೆಲ್ಲ ಆರಾಮಾಗಿದ್ದಾರೆ, ನನಗೊಬ್ರಿಗೆ ಯಾಕೆ ಜ್ವರ ಬಂತು, ನನಗೆ ಹಿಂಗೆ ಅದ್ರ ಜೊತೆ ಮನಸ್ಸನ್ನು ಸೇರಿಸಿ ಇರೋವಂಥ ಒಂದು ಅಷ್ಟು ಜ್ವರನ ದೊಡ್ಡದು ಮಾಡೋವರೆಗೂ ನಮಗೆ ಸಮಾಧಾನ ಇರಲ್ಲ. ಅಂದರೆ ಏನಾಗ್ತಾ ಇದೆ ಇಲ್ಲಿ, ನಾವು ನಮ್ಮನ್ನು ಶರೀರದೊಂದಿಗೆ ಎಷ್ಟರ ಮಟ್ಟಿಗೆ ಏಕೀಕೃತ ಮಾಡ್ಕೊಳ್ತೀವೋ ಅಂದರೆ ಅದೇ ಅಜ್ಞಾನ. ಇದು ನಾನಲ್ಲ, ನನಗೆ ಬಂದಿರೋವಂಥ ಶರೀರದ ನೋವಾಗಲಿ ಇಲ್ಲ ಭಾವನಾತ್ಮಕವಾಗಿ ನಾನು ಇಷ್ಟೆಲ್ಲ ಅವನ್ನ ಪ್ರೀತಿ ಮಾಡ್ತೀನಿ, ಆ ಪ್ರೀತಿ ನನಗೆ ವಾಪಸ್ ಸಿಗ್ತಾ ಇಲ್ವಲ್ಲ, ನನ್ನ ಮಕ್ಕಳು ನನ್ನ ಮಾತು ಕೇಳ್ತಾ ಇಲ್ವಲ್ಲ, ನನ್ನ ಜೊತೆ ಇರೋವಂಥ ನನ್ನ ಅರ್ಥ ಮಾಡ್ಕೊಳ್ತಾ ಇಲ್ವಲ್ಲ, ಈ ಭಾವನಾತ್ಮಕವಾಗಿರುವಂಥ ನೋವುಗಳು, ಆ ಮನಸ್ಸಿನಲ್ಲಿ ಉಂಟಾಗುವಂಥ ನೋವುಗಳು, ಇವೆಲ್ಲವೂ ಕೂಡ ನಾವೇ ಅಂತ ನಾವು ಅದ್ರ ಜೊತೆ ಸೇರಿದಾಗ ದುಃಖ ತಪ್ಪಿದ್ದು ಅಲ್ಲ. ಆದರೆ ಜ್ಞಾನ ಅಂದರೆ ಏನು, ಈ ಶರೀರಕ್ಕೆ ಬಂದಿರೋವಂಥದ್ದು, ಈ ಶರೀರ ಇರೋವರೆಗೂ ಇದು ತಪ್ಪಿದ್ದಲ್ಲ. ನನ್ನ ಜ್ವರ ಎಷ್ಟು ಮಟ್ಟಿಗೆ ಶರೀರನೇ ಶಾಶ್ವತ ಅಲ್ಲ ಅಂದಮೇಲೆ ಬಂದಿರೋ ಜ್ವರ ಶಾಶ್ವತ ಆಗೋದಕ್ಕೆ ಸಾಧ್ಯನಾ? ನಥಿಂಗ್ ಈಸ್ ಹೆಡ್ ಗೋಯಿಂಗ್. ತಲೆ ಹೋಗುವಂಥದ್ದು ಏನೂ ಇಲ್ಲ, ತಲೆನೇ ಹೋಯ್ತಾ ಇನ್ನೇನಿದೆ ಅಂದರೆ ದುಃಖ ಸತ್ಯ, ಅಜ್ಞಾನ ಇರೋವರೆಗೂ ದುಃಖಕ್ಕೆ ಕಾರಣ ಅಜ್ಞಾನ. ಅಂದರೆ ಇನ್ನೊಂದು ಹಂತಕ್ಕೆ ಹೋದಾಗ ದುಃಖ ವಿಮೋಚನೆ ಸಾಧ್ಯ. ಈ ದುಃಖದಿಂದ ನಾವು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ, ಶಾಂತಿಯುತವಾದ ಜೀವನವನ್ನು ಮಾಡೋದಕ್ಕೆ ಸಾಧ್ಯ. ಮೂರನೇದು. ಇನ್ನು ನಾಲ್ಕನೇದಕ್ಕೆ ಬಂದಾಗ ದುಃಖ ವಿಮೋಚನೆಯ ಮಾರ್ಗ. ಯಾವ ದುಃಖವನ್ನು ನಾವು ಸತ್ಯ ಅಂತ ಒಪ್ಕೊಂಡು, ಯಾವ ದುಃಖ ನಮ್ಮ ಇಡೀ ಜೀವನದಲ್ಲಿ ನಾವು ಅನುಭವಿಸ್ತಾ ಬರ್ತಾ ಇದ್ದೀವೋ ಆ ದುಃಖದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ. ಚೆನ್ನಾಗಿದೆ ಅಲ್ಲ? ನಮಗೆಲ್ಲರಿಗೂ ತುಂಬ ಒಂದು ರೀತಿಯಾಗಿ ಹೌದಲ್ವಾ, ದುಃಖದಿಂದ ತಪ್ಪಿಸ್ಕೊಳ್ಳೋಕ್ಕೆ ಎಲ್ಲರಿಗೂ ಇಷ್ಟನೇ, ಕಾಯ್ತಾ ಇದ್ದೀವಿ ದುಃಖದಿಂದ ತಪ್ಪಿಸ್ಕೋಬೇಕು ಅಂತಲೇ. ಹಾಗಿದ್ದ ಮೇಲೆ ದುಃಖದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ. ಆ ದುಃಖದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಮಾರ್ಗ ಏನು, ಯಾವ ಹಾದಿಯಲ್ಲಿ ನಾವು ನಡೆದ್ರೆ ಈ ದುಃಖದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ, ಅದನ್ನೇ ಬುದ್ಧ ಭಗವಾನರು ಆರ್ಯ ಅಷ್ಟಾಂಗ ಮಾರ್ಗ. ಆರ್ಯ ಅಂದರೆ ಶ್ರೇಷ್ಠವಾಗಿರುವಂಥದ್ದು, ಅಷ್ಟ ಅಂದರೆ 8 ರೀತಿಯಲ್ಲಿ ಅವರು ದಾರಿಯನ್ನು ತೋರಿಸ್ಕೊಟ್ಟಿದ್ದಾರೆ. ಅದನ್ನು ನಾವು ಆರ್ಯ ಅಷ್ಟಾಂಗ ಮಾರ್ಗ, ಅದಕ್ಕೆ ಬೇರೆ ಬೇರೆ ಹೆಸರುಗಳನ್ನು ಕರಿತೀವಿ. ಸುವರ್ಣ ಮಧ್ಯಮ ಮಾರ್ಗ. ಮಧ್ಯಮ ಮಾರ್ಗ ಅಂತ ಯಾತಕ್ಕೆ ಅದನ್ನು ಕರೆದಿದ್ದೀವಿ ನಾವು ಅಂದರೆ, ನಾವು ಬುದ್ಧ ಭಗವಾನರ ಜೀವನದಲ್ಲಿ ನೋಡಿದ ಹಾಗೆಯೇ ಅವರು ಸುಖವಾಗಿ ಜೀವನನ ಮಾಡಬೇಕು. ಒಂದರಲ್ಲಿ ರಾಜಕುಮಾರನಾಗಿದ್ದಾಗ, ಮತ್ತು ತಪಸ್ಸಿಗೆ ಅಂತ ಕಾಡಿಗೆ ಹೊರಟು ಬಂದಾಗ 6 ವರ್ಷಗಳ ಕಾಲ ಕಠೋರವಾದ ತಪಸ್ಸನ್ನು ಮಾಡಿದರು. ಕಠೋರವಾದ ತಪಸ್ಸೇ ಜ್ಞಾನವನ್ನು ಪಡೆಯೋದಕ್ಕೆ ಮಾರ್ಗ ಆಗಿದ್ದಿದ್ರೆ ಆಗಲೇ ಅವರು ಜ್ಞಾನವನ್ನು ಪಡೆಯಬಹುದಾಗಿತ್ತು. ಆದರೆ 6 ವರ್ಷಗಳ ಕಾಲ ಕಠೋರವಾದ ತಪಸ್ಸನ್ನು ಮಾಡಿದ್ರೂ ಕೂಡ ಅವರು ಜ್ಞಾನವನ್ನು ಪಡೆಯೋದಕ್ಕೆ ಸಾಧ್ಯ ಆಗಲಿಲ್ಲ. ಅಂದರೆ ಅರ್ಥ ಆಯಿತು, ಈ ತಿಂಡಿನ ಬಿಡುವಂಥದ್ದು, ನಿದ್ದೆನ ಬಿಡುವಂಥದ್ದು, ದೇಹಕ್ಕೆ ಅತಿಯಾಗಿ ದಂಡನೆ ಕೊಡುವಂಥದ್ದು, ಇದು ಯಾವುದೂ ಕೂಡ ಜ್ಞಾನಕ್ಕೆ ಮಾರ್ಗ ಅಲ್ಲ ಅನ್ನುವಂಥದ್ದು ಅರ್ಥ ಆಯಿತು. ಅದಕ್ಕೇನೆ ಕೃಷ್ಣ ಭಗವಾನರು ತುಂಬ ಸರಳವಾಗಿ ಭಗವದ್ಗೀತೆಯಲ್ಲಿ ಹೇಳುವಂಥದ್ದು ಏನು ಹೇಳ್ತಾರೆ, ನಾತ್ಯಶ್ನತಸ್ತು ಯೋಗೋಸ್ತಿ ನ ಚೈಕಾಂತ ಮನಶ್ನತಃ ನ ಚಾತಿ ಸ್ವಪ್ನಶೀಲಸ್ಯ ಜಾಗ್ರತೋ ನೈವ ಚಾರ್ಜುನ. ಯಾವಾಗಲೂ ನಿದ್ದೆನೇ ಮಾಡದೇ ಇರುವಂಥದ್ದು, ಸದಾ ನಿದ್ದೆ ಮಾಡುವಂಥದ್ದು, ಅತಿಯಾಗಿ ತಿನ್ನುವಂಥದ್ದು, ತಿಂದೇನೇ ಇರುವಂಥದ್ದು, ಇದು ಯಾವುದೂ ಕೂಡ ನಮ್ಮನ್ನು ಯೋಗಕ್ಕೆ ಕರ್ಕೊಂಡು ಹೋಗುವಂಥದ್ದು ಅಲ್ಲ. ಹಾಗಿದ್ದ ಮೇಲೆ ಹೇಗಿರಬೇಕು ನಾವು? ಯುಕ್ತಾಹಾರ ವಿಹಾರಸ್ತು ಯುಕ್ತ ಚೇಷ್ಟಸ್ಯ ಕರ್ಮಸು.
ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ. ಅದು ನಾವು ಗಮನಿಸ್ಬೇಕಾಗಿರುವಂಥದ್ದು. ಯಾವ ವಿಚಾರಗಳಲ್ಲೂ ಕೂಡ ಅತಿ, ಅದಕ್ಕೆ ಸರಳವಾಗಿ ಹೇಳ್ತಾರೆ, ಅತಿ ಸರ್ವತ್ರ ವರ್ಜಯೇ. ಏನೋ ನಾನೇ ಮಾಡ್ತೀನಿ, ನಾನೇ ಕಟ್ಟಾಕ್ತೀನಿ, ನಾನಿದ್ರೇನೆ ಹಾಗೆ, ನಾನಿದ್ರೇನೆ ಹೀಗೆ ಅಂತ ಸುಮ್ಮನೆ ಓಡಾಡೋದ್ರಿಂದ ಏನು ನಾವು ಸಾಧನೆ ಮಾಡಿದಂಗೆ ಆಗಿಲ್ಲ. ಊಟನೇ ಮಾಡದೇ ಇರುವಂಥದ್ದಾಗಲಿ, ಇಲ್ಲ ಊಟ ಮಾಡಿ ನಿದ್ದೆ ಮಾಡೋವಂಥದ್ದಾಗಲಿ, ನಮ್ಮ ಕೆಲಸ ಕಾರ್ಯಗಳಲ್ಲಿ ನಮಗೇ ಕಂಟ್ರೋಲ್ ಇಲ್ಲದೆ ಇರೋ ರೀತಿಯಲ್ಲಾಗಲಿ, ಇದು ಯಾವುದೂ ಕೂಡ ನಮ್ಮನ್ನು ಯೋಗ ಮಾರ್ಗದಲ್ಲಿ ಕರ್ಕೊಂಡು ಹೋಗೋದಕ್ಕೆ ಸಾಧ್ಯ ಇಲ್ಲ. ನಾವು ಭಗವದ್ಗೀತೆಯಲ್ಲಿ ಮುಖ್ಯವಾಗಿ 2 ಪದಗಳನ್ನು ನೋಡ್ತೀವಿ. ಒಂದು ದುಃಖ, ಒಂದು ದುಃಖ ಜ ಅಂತ. ಒಂದು ದುಃಖ ಜ ಅಂದರೆ ದುಃಖವನ್ನು ಹುಟ್ಟಾಕುವಂಥದ್ದು, ದುಃಖವನ್ನು ಉಂಟು ಮಾಡುವಂಥದ್ದು. ದುಃಖ ಅಂದರೆ ದುಃಖವನ್ನು ನಾಶ ಮಾಡುವಂಥದ್ದು. ಯಾವ ಕೆಲಸ ಕಾರ್ಯಗಳು ನಮಗೆ ದುಃಖನ ತಂದುಕೊಡುತ್ತೆ, ಯಾವ ನಮ್ಮ ದುಃಖವನ್ನು ನಾಶ ಮಾಡುತ್ತೆ. ಈಗ ಹೇಳ್ತಾ ಇರೋಂಥದ್ದು ದುಃಖ. ನೀನು ಮಾಡುವಂತಹ ಪ್ರತಿಯೊಂದು ಕಾರ್ಯಗಳಲ್ಲೂ ಇತಿಮಿತಿಯನ್ನು ಗಮನಿಸ್ಕೊಂಡು ಸರಿಯಾದ ಗಮನದಿಂದ ಅವೇರ್ನೆಸ್ಸಿಂದ ನೀನು ಮಾಡ್ಕೊಂಡು ಬಂದಾಗ ಅದೇ ನಿನ್ನನ್ನು ಯೋಗ ಮಾರ್ಗದಲ್ಲಿ ಕರ್ಕೊಂಡು ಹೋಗುತ್ತೆ ಅಂತ. ಅದೇ ರೀತಿಯಲ್ಲಿ ಇಲ್ಲಿ ಬುದ್ಧ ಭಗವಾನರು ನಾವ್ಯಾರೂ ಕಾಡಿಗೆ ಹೋಗುವಂಥ ಅವಶ್ಯಕತೆ ಇಲ್ಲ. ಒಂದು ಕಾಲ ಮೇಲೆ ನಿಂತ್ಕೊಂಡು ಕಠಿಣವಾಗಿರುವಂಥ ತಪಸ್ಸನ್ನು ಮಾಡುವಂಥ ಅವಶ್ಯಕತೆ ಇಲ್ಲ. ನಮ್ಮ ಜೀವನಗಳನ್ನು, ನಮ್ಮ ಸಂಸಾರಗಳನ್ನು, ನಮ್ಮ ಕರ್ತವ್ಯಗಳ ಮಧ್ಯೆಯೇ ಯಾವ ರೀತಿಯಲ್ಲಿ ಯೋಗ ಜೀವನವನ್ನು ಮಾಡಬಹುದು, ಯಾವ ರೀತಿಯಲ್ಲಿ ನಮ್ಮ ಜನ್ಮಗಳನ್ನು ಸಾರ್ಥಕ ಮಾಡ್ಕೋಬೋದು, ಯಾವ ರೀತಿಯಲ್ಲಿ ನಾವು ದುಃಖವನ್ನು, ಅಜ್ಞಾನವನ್ನು ಗೆಲ್ಲಬಹುದು, ಪರಮ ಶಾಂತಿಯನ್ನು ಹೊಂದಬಹುದು. ಅದು ನಮಗೆ ಗೊತ್ತಿರೋ ಸುಖ ಎಲ್ಲನೂ ದುಃಖದ ನೆರಳಿರುವಂಥ ಸುಖ. ನಮಗೆ ಗೊತ್ತಿರುವಂಥ ಶಾಂತಿ ಎಲ್ಲನೂ ಅಶಾಂತಿಯ ನೆರಳಿರುವಂತಹ ಶಾಂತಿ. ಪರಮವಾಗಿ, ಪರಮ ಅಂದರೆ ಪರಮ ಶ್ರೇಷ್ಠ. ಅದರಲ್ಲಿ ಮತ್ತೆ 99% ಅನ್ನೋವಂಥದ್ದು ಇರಲ್ಲ. ನಮಗೊಂದಷ್ಟು ಸುಖ ಇದ್ದರೆ ಇನ್ನೊಂದಷ್ಟು ದುಃಖ ಕಾಯ್ತಾನೆ ಇರುತ್ತೆ. ಅಂದರೆ ದುಃಖದ ನೆರಳಿಲ್ಲದೆ ಇರುವಂಥ ಸುಖ ನಮ್ಮ ಅನುಭವಕ್ಕೆ ಬಂದಿಲ್ಲ. ಆದರೆ ಯಾವ ರೀತಿಯಲ್ಲಿ ಈಗ ಬುದ್ಧ ಭಗವಾನರು ಈ ಅಷ್ಟಾಂಗ ಮಾರ್ಗವನ್ನು ತಿಳಿಸ್ಕೊಟ್ಟಿದ್ದಾರೆ ಅಂದರೆ, ಈ ದುಃಖದಿಂದ ಶಾಶ್ವತವಾಗಿ ದೂರವಾಗಿ ಪರಮ ಶಾಂತಿಯನ್ನು, ಪರಮ ಆನಂದವನ್ನು ಪಡೆಯಬಹುದು. ಅಂತಹ ಮಾರ್ಗವನ್ನು ತಿಳಿಸ್ಕೊಟ್ಟಿದ್ದಾರೆ. ಅದಕ್ಕೆ ನಾವು ಕರೆಯುವಂಥದ್ದು ಧರ್ಮ ಚಕ್ರ ಪ್ರವರ್ತನ. ಈಗಾಗಲೇ ನಾವು ಹೇಳಿದಾಗೆ ವೈಶಾಖ ಹುಣ್ಣಿಮೆಯ ದಿನ ಜ್ಞಾನೋದಯವಾದ ಮೇಲೆ ಭಗವಾನ್ ಬುದ್ಧರು 2 ತಿಂಗಳ ಕಾಲ ಸಂಪೂರ್ಣವಾಗಿ ಅಂತರ್ಮುಖಿಗಳಾಗಿದ್ದು, ಮತ್ತು ಪ್ರಥಮವಾಗಿ ಅವರ ಉಪದೇಶವನ್ನು ನೀಡಿದ್ದು ಆಷಾಢ ಶುದ್ಧ ಹುಣ್ಣಿಮೆಯ ದಿನ. ಅದಕ್ಕೇನೆ ನಾವು ಯಾವ ರೀತಿಯಲ್ಲಿ ರಾಮನ ವಿಚಾರದಲ್ಲಿ ರಾಮರಾಜ್ಯ ಅನ್ನುವಂಥ ಕನಸನ್ನು ಕಾಣ್ತೀವೋ, ಧರ್ಮವೇ 4 ಪಾದಗಳಲ್ಲಿ ನಡೆಯುವಂಥ ರಾಜ್ಯವನ್ನು ನಾವು ಧರ್ಮರಾಜ್ಯ, ರಾಮರಾಜ್ಯ ಅಂತ ಕರೆಯೋ ರೀತಿಯಲ್ಲಿ ಇಲ್ಲಿ ಬುದ್ಧ ಭಗವಾನರು ಧರ್ಮ ಸ್ಥಾಪನೆಗಾಗಿ ನಾವೆಲ್ಲರೂ ಸರಿಯಾದ ರೀತಿಯಲ್ಲಿ ನಡೆದು ಪ್ರತಿಯೊಬ್ಬರೂ ಕೂಡ ನೆಮ್ಮದಿಯ ಆನಂದದ ಜೀವನವನ್ನು ನಡೆಸೋದಕ್ಕೆ ಅನುಗುಣವಾಗಿ ಅನುಕೂಲವಾಗಿರುವಂತಹ ಜೀವನಕ್ಕಾಗಿ ಮಾಡಿಕೊಟ್ಟಿರುವಂತಹ ಒಂದು ಹಾದಿ. ಅದರಲ್ಲಿ ನಾವು 8 ವಿಚಾರಗಳನ್ನು ತಿಳ್ಕೊಳ್ತೀವಿ. ಆ 8 ವಿಚಾರಗಳನ್ನು ನಾವು ತಿಳ್ಕೊಳ್ಳುವಾಗ ಒಂದೊಂದಾಗಿ ಸಾಧನೆ ಮಾಡುವಂಥದ್ದು ಆಗಲಿ, ಒಂದೊಂದು ದಿನ ಒಂದೊಂದು ಸಾಧನೆ ಮಾಡುವಂಥದ್ದಾಗಲಿ, ಒಂದು ವರ್ಷ ಒಂದೊಂದು ಸಾಧನೆ ಮಾಡುವಂಥದ್ದಾಗಲಿ ಅಲ್ಲ. ಇಡೀ ನಮ್ಮ ಜೀವನದ 24 ಗಂಟೆಗಳಲ್ಲಿ ಈ ಇಡೀ ವಿಚಾರಗಳನ್ನು ನಮ್ಮ ಗಮನದಲ್ಲಿ ಇಟ್ಕೊಂಡು ನಾವು ಯಾವ ರೀತಿಯಾಗಿ ನಮ್ಮ ಜೀವನವನ್ನು ನಡೆಸಬೇಕು. ಬೆಳಗ್ಗೆ ಕಣ್ಣು ತೆಗೆದಾಗಿಂದ ರಾತ್ರಿ ಮಲಗೋವರೆಗೂ ನಾವು ಹೇಳ್ತೀವಲ್ಲ ಇತಿಹಾಸ ಸಾಹಿತ್ಯದಲ್ಲಿ ಸ್ವಯಂ ಪರಿಶೀಲನೆ. ಹೇಗಿದೆ ನನ್ನ ಜೀವನ, ಹೇಗಿದೆ ನನ್ನ ಕೆಲಸ, ಹೇಗಿದೆ ನನ್ನ ಮಾತು, ಇದು ಗುರುಗಳು ಒಪ್ಪೋ ರೀತಿಯಲ್ಲಿ ಇದೆಯಾ, ಇದು ನನ್ನನ್ನು ಯೋಗ ಮಾರ್ಗದಲ್ಲಿ ಕರ್ಕೊಂಡು ಹೋಗೋ ರೀತಿಯಲ್ಲಿ ಇದೆಯಾ, ಅದರ ಬಗ್ಗೆ ನಾವು ಗಮನವನ್ನು ಹರಿಸ್ತಾ ಏನು 8 ಅಂಶಗಳನ್ನು ಬುದ್ಧ ಭಗವಾನರು ನಮಗೆ ಕೊಟ್ಟಿದ್ದಾರೆ, ಏನು 8 ಅಂಶಗಳನ್ನು ನಾವೀಗ ತಿಳಿಯುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಈ 8 ಅಂಶಗಳು ನಮ್ಮ ಇಡೀ ಜೀವನದ ಒಂದು ಭಾಗ ಆಗಬೇಕು. ಒಂದೊಂದು ದಿನ ಒಂದೊಂದು ಸಾಧನೆ, ಒಂದೊಂದು ವರ್ಷ ಒಂದೊಂದು ಸಾಧನೆ, ಆ ರೀತಿ
ರೀತಿಯಲ್ಲಿ ಅಲ್ಲ, ಎಲ್ಲ ಕ್ಷಣಗಳಲ್ಲೂ ಅದರ ಗಮನ, ಅವೇರ್ನೆಸ್ ಅಂತ ಕರಿತೀವಿ ನಾವು, ಅದರ ಗಮನದಲ್ಲಿ ಇಟ್ಕೊಂಡು ನಾವು ಜೀವನವನ್ನು ಮಾಡಬೇಕು. ಹಾಗಾಗಿ ಅದು ಯಾವುದು ಆ 8 ಅಂತ ನಾವು ನೋಡ್ತಾ ಬಂದಾಗ ಅಲ್ಲಿ ಸಮ್ಯಕ್ ಅನ್ನುವಂಥ ಪದವನ್ನು ಉಪಯೋಗಿಸ್ತಾರೆ. ಸಮ್ಯಕ್ ಅಂದಾಗ ಅದನ್ನು ಪರಿಪೂರ್ಣ ಅಂತ ಒಂದು ಅರ್ಥದಲ್ಲಿ ತಗೊಳ್ತೀವಿ, ಚೆನ್ನಾಗಿ ಅಂತ ಅರ್ಥದಲ್ಲಿ ತಗೊಳ್ತೀವಿ, ಸರಿಯಾದ ಅನ್ನೋಂಥ ಅರ್ಥದಲ್ಲಿ ಕೂಡ ನಾವು ಅದನ್ನು ತಗೊಳ್ತೀವಿ. ಈಗ ನೋಡ್ತಾ ಬಂದಾಗ ಯಾವ್ಯಾವ ಬರುತ್ತೆ ಅಂದರೆ ಸಮ್ಯಕ್ ದೃಷ್ಟಿ, ಸಮ್ಯಕ್ ಸಂಕಲ್ಪ, ಸಮ್ಯಕ್ ವಾಕ್, ಸಮ್ಯಕ್ ಕಾರ್ಯ, ಸಮ್ಯಕ್ ಆಜೀವ, ಸಮ್ಯಕ್ ವ್ಯಾಯಾಮ, ಸಮ್ಯಕ್ ಸ್ಮೃತಿ, ಸಮ್ಯಕ್ ಸಮಾಧಿ. ಈ 8 ನಾವು ಆರ್ಯ ಅಷ್ಟಾಂಗ ಮಾರ್ಗ ಅಂತ ನೋಡ್ತೀವಿ. ಈಗ ಒಂದೊಂದಾಗಿ ನೋಡ್ತಾ ಬಂದರೆ ಮೊದಲನೇದು ಸಮ್ಯಕ್ ದೃಷ್ಟಿ. ನಮ್ಮ ಪದಲ್ಲೇ ಹೇಳಬೇಕಾದ್ರೆ ಸರಿಯಾದ ನಂಬಿಕೆ. ಯಾವುದು ಸರಿಯಾದ ನಂಬಿಕೆ? ಸಮ್ಯಕ್ ದೃಷ್ಟಿ ಅಂದರೆ ದೇವರು ಇದ್ದಾನೆ, ಗುರುಗಳು ಇದ್ದಾರೆ, ಕರ್ಮ ನಿಯಮ ಒಂದು ಇದೆ. ಎಷ್ಟು ಸಲ ಹೇಳಿದ್ದೀವಿ, ಎಷ್ಟು ಸಲ ಕೇಳಿದ್ದೀವಿ. ಇದರಲ್ಲಿ ಪರಿಪೂರ್ಣವಾದ ನಂಬಿಕೆ ನಮಗೆ ಇದೆಯಾ? ಅದ್ಯಾಕಿಲ್ಲ? ದೇವರಿದ್ದಾನೆ ಅಂತ ನಮ್ಗೆ ನಂಬಿಕೆ ಇಲ್ವಾ? ಇದೇ ತಾನೆ. ಗುರುಗಳಿದ್ದಾರೆ ಅನ್ನೋ ನಂಬಿಕೆ ನಮ್ಗೆ ಇಲ್ವಾ? ಇದೇ ತಾನೆ. ಆ ನಂಬಿಕೆ ನಿಜವಾಗಿಯೂ ನಿನಗಿದ್ದ ಮೇಲೆ ನಿನ್ನ ಜೀವನ ಹೇಗಿರಬೇಕು? ಕನಕದಾಸ ನೆನಪಾಗುತ್ತಲ್ಲ, ದೇವರಿಲ್ಲದೆ ಇರೋವಂಥ ಜಾಗದಲ್ಲಿ ಬಾಳೆಹಣ್ಣು ತಿನ್ನಿ ಅಂದರೆ ಎಲ್ಲರೂ ತಿಂದ್ಬಿಟ್ರು. ನಾವೆಲ್ಲರೂ ನಂಬಿದ್ದೀವಿ ದೇವರಿದ್ದಾರೆ ಅಂತ. ದೇವರು ಸರಿಯಾದ ಯಾವೆ ಅಂತ ನಾನು ನಂಬಿದ ಮೇಲೆ ಬಾಳೆಹಣ್ಣಿಗೆ ತಿನ್ನೋಕ್ಕಾಗುತ್ತೆ ದೇವರು ಇಲ್ಲದೆ ಇರೋ ಜಾಗದಲ್ಲಿ? ದೇವರಿದ್ದಾನೆ ಅಂತ ನಾವು ನಂಬಿದ ಮೇಲೆ ತಪ್ಪಾಗಿ ಹೆಂಗೆ ನಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ? ನಮ್ಮ ನಂಬಿಕೆ ಪುಸ್ತಕಗಳಲ್ಲಿದೆ, ಬಾಯಿ ಮಾತಲ್ಲಿದೆ, ಕಿವಿಗಳಲ್ಲಿದೆ. ಬುದ್ಧ ಭಗವಾನರು ಅದರ ಬಗ್ಗೆ ಪ್ರಥಮವಾಗಿ ಹೇಳಿದ್ದಾರೆ ಅಂದಮೇಲೆ ಎಷ್ಟು ಆಳವಾಗಿ ತಗೋಬೇಕಾಗುತ್ತೆ ನಾವು ಅದನ್ನು. ಕರ್ಮ ಸಿದ್ಧಾಂತ ಒಂದಿದೆ. ಏನು ಹೇಳುತ್ತೆ ಕರ್ಮ ಸಿದ್ಧಾಂತ? ವಾಟ್ ಯು ಸೋ ಯು ರೀಪ್. ಏನು ಬೆಳೆಯನ್ನು ನೀನು ಬಿತ್ತುತ್ತೀಯೋ ಅದನ್ನೇ ನೀನು ತಗೊಳ್ತೀಯ. ಹೌದು ತಾನೆ? ಹಾಗಿದ್ದ ಮೇಲೆ ನಮ್ಗೆ ಎಷ್ಟು ಕಷ್ಟ ಬಂದರೂ ನಾವು ಅಳಬೇಕಾಗಿಲ್ಲ, ಎಷ್ಟು ಸುಖ ಬಂದರೂ ನಾವು ಹಿಗ್ಗಬೇಕಾಗಿಲ್ಲ. ಯಾಕೆಂದರೆ ಅದು ನಮ್ಮದೇನೆ, ನಮ್ಮದೇ ಆಸ್ತಿ. ನಮ್ಮ ದುಃಖ ನಮ್ಮದೇ ಆಸ್ತಿ, ಯಾರಿಂದಲೂ ಬಂದಿದ್ದಲ್ಲ. ಮತ್ತು ನಾವು ಅಳ್ತಾ ಇದ್ದೀವಲ್ಲ, ಕರ್ಮ ಸಿದ್ಧಾಂತದಲ್ಲಿ ನಮ್ಗೆ ನಂಬಿಕೆ ಇದೆಯಾ? ಎಷ್ಟೆಲ್ಲ ಪುರಾಣಗಳನ್ನು ಬರೆದಿರೋವಂಥ, ವೇದಗಳನ್ನ ವಿಭಜನೆ ಮಾಡಿರೋವಂಥ ವ್ಯಾಸ ಮಹರ್ಷಿಗಳು ಒಂದು ಪ್ರಶ್ನೆ ಕೇಳಿದ್ರು. ಇಷ್ಟೆಲ್ಲ ಓದೋದಕ್ಕೆ ನಮ್ಗೆ ಅರ್ಥನೂ ಆಗಲ್ಲ, ಟೈಮೂ ಇಲ್ಲ, ವಿಚಾರಗಳು ಗೊತ್ತಾಗೋದು ಇಲ್ಲ. ನಿಮ್ಮೆಲ್ಲ ಕೃತಿಗಳ ಎಲ್ಲ ಜ್ಞಾನದ ಸಾರ ಸರ್ವಸ್ವ ಒಂದು ಲೈನಲ್ಲಿ ನಮ್ಗೆ ಹೇಳ್ತೀರಾ, ನಾವು ಅದನ್ನು ಅರ್ಥ ಮಾಡಿಕೊಂಡು ಫಾಲೋ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಕೇಳಿದಾಗ ಒಂದೇ ಲೈನ್: ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ. ಇದೊಂದು ನಮ್ಮ ಮಂತ್ರ ಆದರೆ ಸಾಕು. ಇದೊಂದೇ ಮಂತ್ರ, ಬೇರೆ ಮಂತ್ರದ ಅವಶ್ಯಕತೆಯೇ ಇಲ್ಲ. ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ. ನಿನ್ನಿಂದ ಇನ್ನೊಬ್ಬರಿಗೆ ಒಳ್ಳೇದಾಯ್ತಾ, ಅಷ್ಟೋ ಇಷ್ಟೋ ನಿನ್ನ ಕೈಲಾದಷ್ಟು ಇನ್ನೊಬ್ಬರಿಗೆ ನೀನು ಒಳ್ಳೇದು ಮಾಡಿದೀಯಾ, ಅದೇ ಪುಣ್ಯ. ನಿನ್ನಿಂದ ಏನಾದರೂ ಇನ್ನೊಬ್ಬರಿಗೆ ತೊಂದರೆ ಆಯಿತಾ, ಅದೇ ಪಾಪ. ಪಾಪ ಅನ್ನೋದಕ್ಕೆ ಪುಣ್ಯ ಅನ್ನೋದಕ್ಕೆ ದೊಡ್ಡದಾಗಿ ಡೆಫಿನೇಷನ್ಗಳೇನೋ ಬೇಕಾಗಿಲ್ಲ. ಇನ್ನೊಬ್ಬರ ಕಷ್ಟ ನಿನ್ನಿಂದ ಕಡಿಮೆ ಆಯಿತಾ, ಇನ್ನೊಬ್ಬರ ಕಣ್ಣೀರು ಒರೆಸೋಂಥ ಕೈ ನಿಂದಾಯ್ತಾ, ಅಷ್ಟು ಸಾಕು. ನಿನ್ನಿಂದ ಇನ್ನೊಬ್ಬರಿಗೆ ತೊಂದರೆ ಆಗೋ ರೀತಿಯಲ್ಲಿ ನಿನ್ನ ಜೀವನ ಸಾಗದೇ ಇದ್ದರೆ ಸಾಕು. ಆದರೆ ನಮ್ಮ ಪ್ರಜ್ಞೆ ಹೇಗಿದೆ? ದುರ್ಯೋಧನ ಒಂದು ಮಾತು ಹೇಳ್ತಾನೆ: ಜಾನಾಮಿ ಧರ್ಮ ನ ಚ ಮೇ ಪ್ರವೃತ್ತಿ, ಜಾನಾಮಿ ಅಧರ್ಮ ನ ಚ ಮೇ ನಿವೃತ್ತಿ. ನನಗೆ ಯಾಕೆಲ್ಲ ಹೇಳೋಂಥ ಕಷ್ಟಪಡ್ತೀರಾ ನೀವು? ನನಗೆ ಧರ್ಮ ಅಂದರೆ ಏನೋ ಗೊತ್ತು, ಅಧರ್ಮ ಅಂದರೆ ಏನೋ ನನಗೆ ಗೊತ್ತು. ಧರ್ಮ ಅಂದರೆ ಏನು ಅಂತ ಗೊತ್ತು, ಆದರೆ ನಾನು ಅದ್ರ ಪ್ರಕಾರ ನಡ್ಕೊಳ್ಳೋಕ್ಕೆ ನನ್ನ ಕೈಯಲ್ಲಿ ಆಗಲ್ಲ. ಅಧರ್ಮ ಅಂದರೆ ಏನು ನನಗೆ ಗೊತ್ತು, ಅದ್ರ ಪ್ರಕಾರ ಅದನ್ನು ಬಿಡೋದಕ್ಕೆ
ನನ್ನ ಕೈಯಲ್ಲಿ ಆಗಲ್ಲ. ನಮ್ಮದು ಅದೇ ಪರಿಸ್ಥಿತಿ. ನಮಗೆ ಗೊತ್ತಿಲ್ವಾ ಒಳ್ಳೇದೇನೋ ಕೆಟ್ಟದ್ದೇನೋ ಅಂತ? ಹೇಗೆ ಜೀವನ ಮಾಡಬೇಕು ನಮಗೆ ಗೊತ್ತಿಲ್ವಾ? ಗೊತ್ತಿದ್ದ ಥರಾನೇ ನಾವು ಜೀವನ ಮಾಡೋಕ್ಕೆ ಸಾಧ್ಯ ಆಗ್ತಾ ಇದೆಯಾ? ಎಷ್ಟು ಚೆನ್ನಾಗಿದೆ ಅಲ್ಲ ಧರ್ಮ. ನಮ್ಮ ದುರ್ಯೋಧನ ಮಾತು, ಜಾನಾಮಿ ಧರ್ಮ ನಚಮೇ ಪ್ರವೃತ್ತಿ. ಧರ್ಮ ನನಗೆ ಗೊತ್ತಿದೆ, ಆದರೆ ಗೊತ್ತಿಲ್ವಾ? ಅವ್ರಿಗೊಂದು 5 ಊರು ಕೇಳಿದ್ರಲ್ಲ, ಸಾಮ್ರಾಜ್ಯ ಏನೂ ಕೇಳಲಿಲ್ಲ, ಕೊಟ್ಬಿಡೋಣ ಅಂತ. ಕೊಡಲಿಲ್ಲ. ಯಾಕೆ? ಧರ್ಮ ತಿಳಿದಿದೆ, ಅದ್ರ ಪ್ರಕಾರ ನಡ್ಕೊಳ್ಳೋದಕ್ಕೆ ನನಗೆ ಮನಸ್ಸಿಲ್ಲ. ಇದು ಸರಿಯಾದ ದೃಷ್ಟಿ. ಗುರುಗಳು ಇದ್ದಾರೆ. ವ್ಯಸೇವ ದೇವಹಿತ ಯದಾಯುವು. ನನ್ನ ಆಯಸ್ಸು ಇರೋವರೆಗೂ ಕೂಡ ನನ್ನ ಗುರುಗಳು, ನನ್ನ ಭಗವಂತ ನನ್ನ ಕಡೆ ಗಮನವನ್ನು ಕೊಟ್ಟಾಗ ಅವ್ರಿಗೆ ಸಂತೋಷ ಆಗಬೇಕು. ಮನೆಯಲ್ಲಿ ಮಗು ಬುಕ್ ಓದ್ತಾ ಇರೋವಾಗ ತಂದೆ ನೋಡಿದ್ರೆ ಅವನ ಮನಸ್ಸು ಹೇಗಿರುತ್ತೆ? ಅವ್ನು ಫೋನ್ ನೋಡ್ತಾ ಇದ್ದಾಗ ತಂದೆ ನೋಡಿದ್ರೆ ಅವನ ಮನಸ್ಸು ಹೇಗಿರುತ್ತೆ? ಅವ್ನು ಓದ್ತಾ ಇದ್ದಾಗ ತಂದೆ ನೋಡಿದ್ರೆ, ಓ ನಾನು ಓದ್ತಾ ಇದ್ದೀನಿ, ನಮ್ಮ ತಂದೆ ನೋಡಿಬಿಟ್ರೆ ಎಷ್ಟು ಖುಷಿ ಅನಿಸುತ್ತೆ. ಅದೇ ಅವ್ನು ಫೋನ್ ನೋಡ್ತಾ ಇದ್ದಾಗ ಅವ್ರ ತಂದೆ ನೋಡಿದ್ರೆ, ಅಯ್ಯೋ ಫೋನ್ ನೋಡೋವಾಗ ತಂದೆ ನೋಡಿಬಿಟ್ರಲ್ಲ ಅನಿಸುತ್ತೆ. ಹೊತ್ತಾನೆ ನಮ್ಮ ಪರಿಸ್ಥಿತಿನೂ ಹಾಗೇನೆ. ನಾನೊಂದು ಒಳ್ಳೆಯ ಯೋಚನೆ, ಒಂದು ಒಳ್ಳೆಯ ಕೆಲಸ, ಒಂದು ಒಳ್ಳೆಯ ಭಾವನೆ, ಒಳ್ಳೆಯ ರೀತಿಯ ಜೀವನ, ಅದು ನನ್ನ ಗುರುಗಳು. ನನ್ನ ತಂದೆ ಆದರೆ ಯಾವಾಗಲೂ ಒಂದು ಸಲ ಗಮನಿಸ್ತಾರೆ. ನನ್ನ ಗುರುಗಳು, ನನ್ನ ದೈವ ಸದಾ ನನ್ನನ್ನು ಗಮನಿಸ್ತಾ ಇರ್ತಾರೆ. ಅವರಿಗೆ ಸಂತೋಷ ಆಗೋ ರೀತಿಯಲ್ಲಿ ತಾನೇ ನನ್ನ ಜೀವನ ಇರಬೇಕಾಗಿರೋಂಥದ್ದು. ಇದು ಜನ್ಮದಲ್ಲಿ ಒಂದು ದಿನ ಮಾಡುವಂಥದ್ದು ಅಲ್ಲ. ಅನುಕ್ಷಣ ಈ ಅರಿವು ನನ್ನಲ್ಲಿ ಈ ಯೋಚನೆ ಬರ್ತಾ ಇದೆ, ನಾನು ಈ ಕೆಲಸ ಮಾಡ್ತಾ ಇದ್ದೆ, ನನ್ನ ಜೀವನದ ಶೈಲಿ ಈ ರೀತಿ ಇದೆ. ಈ ಕ್ಷಣದಲ್ಲಿ ನನ್ನ ಗುರುಗಳು ನನ್ನನ್ನು ನೋಡಿದ್ರೆ, ನನ್ನ ಇಷ್ಟ ದೈವ ನನ್ನನ್ನು ನೋಡಿದ್ರೆ ಹೇಗಿದೆ ನನ್ನ ಜೀವನ? ಇದು ಸಮ್ಯಕ್ ದೃಷ್ಟಿ, ಸರಿಯಾದ ನಂಬಿಕೆ. ನಂಬಿಕೆ ಅಂದರೆ ಮಾತುಗಳಲ್ಲಿ ನಂಬಿಕೆ ಅಲ್ಲ, ಅದರಲ್ಲಿ ದೃಢವಾಗಿ ನೆಲೆ ನಿಲ್ಲುವಂಥದ್ದು ಸರಿಯಾದ ನಂಬಿಕೆ. ಇನ್ನು ಮತ್ತಿಂದು ಸಮ್ಯಕ್ ಸಂಕಲ್ಪ. ನಾವೆಲ್ಲ ಸಿಕ್ಕಾಕೊಳ್ಳೋದು ಇಲ್ಲೇನೆ. ಇದೇ ತಾನೇ ಎಲ್ಲದಕ್ಕೂ ಏನು? ಮನಸ್ಸು, ಮನಸ್ಸಿನಲ್ಲಿ ಹುಟ್ಟುವಂತಹ ಯೋಚನೆಗಳು. ಹೇಗಿರಬೇಕು ಆ ಯೋಚನೆ? ಸದಾ ಗುರುಗಳನ್ನು ನೆನೆಸುವ ರೀತಿಯಲ್ಲಿ ಇರಬೇಕು. ಯಾವಾಗ ನಾನೊಂದು ಸಲ ಆ ಕಡೆ ಏನು ಯೋಚನೆ ಬಂದಿದೆ ನನ್ನಲ್ಲಿ, ಯಾರನ್ನಾದರೂ ದ್ವೇಷಿಸ್ತಾ ಇದ್ದೇನಾ? ಯಾರ ವಿಚಾರದಲ್ಲೂ ಕೋಪ ಇದೆಯಾ? ಯಾರ ವಿಚಾರದಲ್ಲಾದರೂ ಅಸಮಾಧಾನ ಇದೆಯಾ? ಯಾರಿಗಾದರೂ ಕೆಟ್ಟದ್ದನ್ನು ಬಯಸ್ತಾ ಇದೆಯಾ ನನ್ನ ಯೋಚನೆ? ಇಲ್ಲ. ಗುರುಗಳನ್ನು ನೆನೀತಾ ಇದೆಯಾ? ನನ್ನ ಇಷ್ಟ ದೈವವನ್ನು ನೆನೀತಾ ಇದೆಯಾ? ಇನ್ನೊಬ್ರು ಒಳ್ಳೆಯದಾಗಲಿ ಅಂತ ಲೋಕ ಸಮಸ್ತ ಸುಖಿನೋ ಭವಂತು. ನನ್ನ ಸಂಕಲ್ಪ ಹೇಗಿದೆ? ಲೌಕಿಕದಲ್ಲಿ ನಮ್ಮ ಕರ್ತವ್ಯಗಳಿವೆ, ನಮ್ಮ ಕೆಲಸಗಳನ್ನ ಮಾಡ್ತಾ ಇರಬೇಕು. ಆದರೆ ಸಂಕಲ್ಪದಲ್ಲಿ ಒಳ್ಳೆಯದಾಗೇ ಇರಬೇಕು, ನಮ್ಮ ಕೆಲಸಗಳನ್ನ ಮಾಡ್ತಾ ಇರಬೇಕು. ಯಾವಾಗಲೂ 24 ಗಂಟೆ ನಮ್ಮ ಕೆಲಸ ಇರೋದಿಲ್ಲಲ್ಲ. ನಾವು ಕೆಲಸದಿಂದ ನಮಗಷ್ಟು ವಿಶ್ರಾಂತಿ ಸಿಕ್ಕಾಗ ಸಂಪೂರ್ಣವಾದ ನಮ್ಮ ಗಮನ. ರಾಮಕೃಷ್ಣ ಪರಮಹಂಸರು ಅದೇ ಹೇಳ್ತಾರೆ, ನಿನ್ನ ದೈವದ ಪಾದದ ಮೇಲೆ ಒಂದು ಕೈ ಇಟ್ಟಿರು ಸದಾ, ಇನ್ನೊಂದು ಕೈಯಲ್ಲಿ ನಿನ್ನ ಲೌಕಿಕವಾದ ಕೆಲಸಗಳನ್ನೆಲ್ಲ ಮಾಡ್ಕೊಳ್ತಾರೆ, ಕರ್ತವ್ಯಗಳನ್ನ ಮಾಡ್ತಾರೆ. ನಿನ್ನ ಕರ್ತವ್ಯ ಒಂದು ಹಂತಕ್ಕೆ ಬಂತ ಮತ್ತೆ ಹುಡುಕ್ತಾ ಹೋಗಬೇಡ. ಗುರುಗಳು ಆಯುಷ್ ಕೊಟ್ಟಿದ್ದಾರೆ, ಗುರುಗಳು ಶಕ್ತಿ ಕೊಟ್ಟಿದ್ದಾರೆ, ಗುರುಗಳೇನು ಅವಕಾಶ ಕೊಟ್ಟಿದ್ದಾರೆ ಅಂದರೆ ಲೌಕಿಕದಲ್ಲಿ ಇಳಿದು 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 ಮುಳುಗೋಗ್ಬೇಡ. ಇರುವಂಥ ಶಕ್ತಿಯನ್ನು, ಇರುವಂಥ ಆಯುಷನ್ನು, ಇರುವಂಥ ಏನು ಸಾಮರ್ಥ್ಯ ನಿನಗಿದೆಯೋ ಆ ಎಲ್ಲವನ್ನು ಎರಡೂ ಕೈಗಳಿಂದ ಆ ತಾಯಿಯ ಪಾದದ ಮೇಲೆ ಇಡು. ಇದು ಸತ್ಸಂಕಲ್ಪ. ಎಂದಿಗೂ ನಮ್ಮಿಂದ ಕೆಟ್ಟ ಯೋಚನೆ, ಇನ್ನೊಬ್ಬರಿಗೆ ಯೋಚನೆಗಳ ಶಕ್ತಿ ಹೆಚ್ಚು. ನಾವು ಪ್ರತಿ ಸಲ ಅಂದ್ಕೊಳ್ತಾ ಇರ್ತೀವಿ ನಮ್ಮ ಶರೀರಕ್ಕೆ ಎಷ್ಟು ಶಕ್ತಿ ಇದೆಯೋ ಅದು ಎಷ್ಟು ಪಟ್ಟು ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟರ ಪಟ್ಟು ಯೋಚನೆಗಳಿಗೆ ಶಕ್ತಿ ಹೆಚ್ಚು. ಒಂದು ದೇವಸ್ಥಾನಕ್ಕೆ ಹೋದಾಗ, ಒಂದು ಆಶ್ರಮಕ್ಕೆ ಹೋದಾಗ, ಈ ಥರದೊಂದು ಸಂಸ್ಥೆಗೆ ಬಂದಾಗ ನಮಗೇ ಗೊತ್ತಿರಲಿಲ್ಲ ಯಾವುದೋ ಒಂದು ಶಾಂತಿ, ಯಾವುದೋ ಒಂದು ಸಮಾಧಾನ ನಮ್ಮನ್ನು ಆವರಿಸುತ್ತೆ. ಯಾಕೆ? ಇಲ್ಲೆಲ್ಲ ಕೂಡ ಅಂಥ ಸತ್ಸಂಕಲ್ಪ, ನಾವೆಲ್ಲರೂ ಕೂಡ ಒಂದಾಗಿ ಒಂದೇ ಭಾವನೆಯಿಂದ ಬುದ್ಧ ಭಗವಾನರ ವಿಚಾರ, ಗುರುಗಳ ವಿಚಾರ, ಒಳ್ಳೆಯ ವಿಚಾರಗಳನ್ನು ತಿಳ್ಕೋಬೇಕು, ಹೇಳಬೇಕು ಅನ್ನೋ ಭಾವನೆಯಿಂದ ಬಂದಾಗ ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿ
ಜ್ಞಾನಾಂಜಲಿ ಭಾಷ್ಪವಾರಿ ಪರಿಪೂರ್ಣಲೋಚನ ಅಂತ ನಾವು ಯಾವ ಥರ ಹೇಳ್ತೀವೋ, ಇಲ್ಲಿ ನಾವು 40 ಜನ ಸೇರಿ ಒಂದು ಸತ್ಸಂಗದಲ್ಲಿ ಇದ್ದೀವಿ ಅಂದರೆ ನಮ್ಮ ಮಧ್ಯೆ ಎಲ್ಲ ಗುರುಗಳೇ ಇದ್ದಾರೆ. ನಮ್ಗೆ ನೋಡುವಂಥ ಶಕ್ತಿ ಇರಬೇಕು, ಆ ದಿವ್ಯ ಚಕ್ಷು ನಮಗಿರಬೇಕು ಹೊರತಾಗಿ ಸರಿಯಾದ ನಂಬಿಕೆ. ಎಲ್ಲ ಗೋಪಿಗಳ ಜೊತೆ ಕೃಷ್ಣ ಇದ್ದಿದ್ದು ಎಷ್ಟು ಸತ್ಯನೋ, ಪ್ರತಿಯೊಬ್ಬ ಗೋಪಿಗೆಗೂ ಕೂಡ ನನ್ನ ಜೊತೆನೇ ಕೃಷ್ಣ ಇದ್ದಾನೆ, ನನ್ನ ಜೊತೆನೇ ಕೃಷ್ಣ ಇದ್ದಾನೆ ಅಂತ ಯಾವ ರೀತಿಯಲ್ಲಿ ಅನುಭವ ಆಗ್ತಾ ಇತ್ತೋ, ಅದೇ ರೀತಿಯಲ್ಲಿ ನಮ್ಮಲ್ಲಿ ನಿಜವಾದ ನಂಬಿಕೆ ಇದ್ದಾಗ ನಮ್ಮ ಪಕ್ಕದಲ್ಲೇ ನಮ್ಮ ಗುರುಗಳು, ನಮ್ಮ ಇಷ್ಟ ದೈವ ಇದ್ದಿದ್ದ ಅನುಭವ ನಮಗೆ ಸಿಗೋದಕ್ಕೆ ಸಾಧ್ಯ. ಯಾವಾಗ ಬರೀ ಸತ್ಸಂಕಲ್ಪಗಳು, ಲೋಕಕ್ಕೆ ಒಳ್ಳೆಯದಾಗುವಂಥ ಯೋಚನೆಗಳು, ಗುರುಗಳು ಒಪ್ಪುವ ರೀತಿಯಲ್ಲಿ ನಮ್ಮ ಜೀವನ, ಇವೆಲ್ಲವನ್ನ ನಾವು ಅನುಕ್ಷಣ ಅನುಷ್ಠಾನಕ್ಕೆ ತಂದಾಗ, ಅದಕ್ಕೆ ಆಗಾಗ 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 ನಿಂತು ಏನು ಯೋಚನೆ ಬಂದಿದೆ ಈಗ ನನ್ನ ತಲೆಯಲ್ಲಿ, ಯಾರ ಬಗ್ಗೆನಾದರೂ ಬೈಕೊಳ್ತಾ ಇದ್ದೀನಾ, ಯಾರ ಬಗ್ಗೆನಾದರೂ ಅಸಮಾಧಾನ ಇದೆಯಾ, ಬೇಜಾರಿದೆಯಾ, ಇದು ಬೇಕಿಲ್ಲ, ಇದು ಬೇಕಿಲ್ಲ, ಇದು ಬೇಕಿಲ್ಲ, ಯಾಕೆ ಬೇಕಿಲ್ಲ? ನಾವು ಒಬ್ಬರ ವಿಚಾರದಲ್ಲಿ ಅವ್ರು ಇಂಥ ಕೆಟ್ಟವರು, ಒಂದು ಸಣ್ಣ ಎಕ್ಸಾಂಪಲ್, ಅವ್ರ ಕೋಪ ಜಾಸ್ತಿ ಅಂತ ನಾವು ಅಂದ್ಕೊಂಡಾಗ ಆ ಸಂಕಲ್ಪದ ಶಕ್ತಿಯಿಂದ ಅವರಲ್ಲಿ ಕೋಪ ಇನ್ನಷ್ಟು ಹೆಚ್ಚಾಗುತ್ತೆ ಹೊರತಾಗಿ ಕಡಿಮೆ ಆಗಲ್ಲ. ನಮ್ಮ ಹಾಲಲ್ಲಿ ಈ ಚೇರುಗಳು, ಬಿರುಗಳು, ಫೋಟೋಗಳು ಇರೋದು ಎಷ್ಟು ಸತ್ಯನೋ, ನಮ್ಮ ಇಡೀ ಹಾಲಿನ ವಾತಾವರಣದಲ್ಲಿ ಸಂಕಲ್ಪಗಳು ಅದಕ್ಕಿಂತಲೂ ದಟ್ಟವಾಗಿರುವಂಥದ್ದು ಅಷ್ಟೇ ಸತ್ಯ. ನಾವು ಮನೆಗೆ ಒಂದು ವಸ್ತು ತಗೋಬೇಕಾಗಿದ್ರೆ ಎಷ್ಟು ಯೋಚನೆ ಮಾಡ್ತೀವಿ? ಒಳ್ಳೆ ಕ್ವಾಲಿಟಿ ಇರಬೇಕು, ಒಳ್ಳೆ ಕಂಪನಿ ಇರಬೇಕು, ವಾರಂಟಿ ಇರಬೇಕು, ಗ್ಯಾರಂಟಿ ಇರಬೇಕು, 5 ವರ್ಷಗಳು ಕೆಡ್ದಿರ ಇರುತ್ತ ನೋಡ್ತೀವಿ, ಇಷ್ಟೆಲ್ಲ ನೋಡ್ತೀವಿ. ಕೊನೆಗೆ ಒಂದಿನ ಕೆಟ್ಟು ಹೋಗುವಂಥ ಒಂದು ವಸ್ತುವನ್ನು ಕೊಂಡ್ಕೊಳ್ಳೋದಕ್ಕೆ. ಆದರೆ ಮನೆಯಲ್ಲಿ ಎಂಥ ಭಾವನೆಗಳಿರಬೇಕು, ಎಂಥ ಯೋಚನೆಗಳಿರಬೇಕು, ಎಂಥ ಮಾತುಗಳಿರಬೇಕು. ನಮ್ಮ ಮನೆಯಲ್ಲಿ ಏನು ವಾಷಿಂಗ್ ಮಿಷಿನ್ ಇದೆ, ಫ್ರಿಡ್ಜ್ ಇದೆ, ಏನೇನು ಸಾಮಾನುಗಳಿದೆ, ಅದರೆಲ್ಲಕ್ಕಿಂತಲೂ ಹೆಚ್ಚಿಗೆ ದಟ್ಟವಾಗಿ ನಮ್ಮ ಯೋಚನೆಗಳು ಇದೆ, ನಮ್ಮ ಭಾವನೆಗಳು ಇದೆ, ನಮ್ಮ ಸಂಕಲ್ಪಗಳು ಇದೆ. ಯಾವುದು ಪ್ಯೂರ್ ಆಗಿರಬೇಕು, ಯಾವುದು ಒಳ್ಳೆ ಕ್ವಾಲಿಟಿ ಇರಬೇಕು, ನಮ್ಮಲ್ಲಿರೋ ವಸ್ತುಗಳ ಸಂಕಲ್ಪಗಳ. ಮತ್ತೆ ಎಲ್ಲಿಂದ ಬರುತ್ತೆ ಶಾಂತಿ, ಎಲ್ಲಿಂದ ಬರುತ್ತೆ ಆನಂದ? ಆ ವಾತಾವರಣವನ್ನು ಸೃಷ್ಟಿ ಮಾಡುವಂಥ ಕರ್ತವ್ಯ ಯಾರು? ನಾವು ಯಾವ ವಾತಾವರಣ ಸೃಷ್ಟಿ ಮಾಡ್ತೀವೋ ಅಂಥ ವಾತಾವರಣನ ನಾವು ಪ್ರಕೃತಿಯಿಂದ ಎಳ್ಕೊಳ್ತೀವಿ. ಇನ್ನಷ್ಟು ಅದಕ್ಕೆ ಶಕ್ತಿ ಬರುತ್ತೆ. ಪರಸ್ಪರಂ ಭಾವಯಂತಹ, ಒಳ್ಳೆಯದನ್ನು ಪ್ರಕೃತಿಗೆ ಕೊಡ್ತೀವಿ, ಒಳ್ಳೆಯದನ್ನು ವಾತಾವರಣಕ್ಕೆ ಕೊಡ್ತೀವಿ, ವಾತಾವರಣದಿಂದ ಒಳ್ಳೆಯದನ್ನು ತಗೊಳ್ತೀವಿ. ಡಬಲ್ ಆಯಿತು, ಟ್ರಿಬಲ್ ಆಯಿತು. ಇನ್ಯಾರೋ ವ್ಯಕ್ತಿಯಲ್ಲಿ ಕೆಟ್ಟ ಸಂಕಲ್ಪ ಇದ್ದಾಗ, ಅದಿನ್ನೂ ಬೀಜ ರೂಪದಲ್ಲಿ ಇದ್ದಾಗ ನಮ್ಮ ಕೆಟ್ಟ ಸಂಕಲ್ಪ ಅದು ಬೆಳೆಯೋಕ್ಕೆ ಅವಕಾಶ ಆಗುತ್ತೆ. ಅದೇ ನಮ್ಮ ಒಳ್ಳೆಯ ಸಂಕಲ್ಪ ಇದ್ದರೆ ಅವನಲ್ಲಿ ಇನ್ನೂ ಬೀಜ ರೂಪದಲ್ಲಿರುವಂಥ ಕೆಟ್ಟ ಸಂಕಲ್ಪ ಹಾಗೇ ಮಣ್ಣಾಗಿ ಅವನಿಂದ ಒಳ್ಳೆಯದು ಪ್ರಪಂಚಕ್ಕೆ ಬರೋಕ್ಕೆ ಅವಕಾಶ ಆಗುತ್ತೆ. ಇದಕ್ಕೆಲ್ಲ ಜವಾಬ್ದಾರಿ ನಾವು. ನಮಗೆ ಬೇಜಾರಾದಾಗ ನಾನು ಏನು ಪಾಪ ಮಾಡಿದ್ದೆ, ನನಗೆ ಯಾಕೆ ಬೇಜಾರಾಗ್ತಾ ಇದೆ ಅಂದ್ಕೊಳ್ತೀವಿ. ಇದೆಲ್ಲ ಮಾಡಿದ್ದೀಯ? ಯಾರು ಜವಾಬ್ದಾರಿ ಇದಕ್ಕೆಲ್ಲ? ಇದನ್ನು ಅನುಕ್ಷಣ, ಒಂದು ದಿನ ಅಲ್ಲ, ಒಂದು ವಾರ ಅಲ್ಲ, ಪ್ರತಿದಿನ ಪ್ರತಿ ಕ್ಷಣ ನಮ್ಮನ್ನು ನಾವು, ನಮ್ಮ ಯೋಚನೆಗಳು ಹೇಗಿದೆ, ಇತರರಿಗೆ ಒಳ್ಳೆಯದಾಗೋ ರೀತಿಯಲ್ಲಿ ಇದೆಯಾ, ಇದು ಬೇಕಿದೆಯಾ, ಇದು ಬೇಕಿದೆಯಾ? ಅಶಾಂತಿಯನ್ನು ನಾನು ಸೃಷ್ಟಿಸಿಕೊಂಡು ಕುಟುಂಬದಲ್ಲಿ, ವಾತಾವರಣದಲ್ಲಿ, ಪ್ರಪಂಚದಲ್ಲಿ, ವಸುದೈಕ ಕುಟುಂಬಕಂ, ನನ್ನ ಮನೆ ಅಷ್ಟೇ ಅಲ್ಲ, ಇಡೀ ಭೂಮಂಡಲನೇ ಒಂದು ಕುಟುಂಬ. ನನ್ನ ಪ್ರತಿಯೊಂದು ಯೋಚನೆ ಕೂಡ ಭೂಮಂಡಲನ ಕಲಿಸುತ್ತೆ. ಆ ಕದಲಿಸೋದು ಸಣ್ಣದಾಗಿರ್ಬೋದು ಅಷ್ಟೇ, ನಮ್ಮ ಗಮನಕ್ಕೆ ಬರದೇ ಇರ್ಬೋದು ಅಷ್ಟೇ. ಬಟ್ ನಿನ್ನ ಪ್ರತಿಯೊಂದು ಯೋಚನೆಯೂ ಇಡೀ ಭೂಮಂಡಲಕ್ಕೆ ಅದರ ಎಫೆಕ್ಟ್ ಇರುತ್ತೆ. ಅದರ ಅಫೆಕ್ಟ್ ಇದ್ದ ಮೇಲೆ ಎಫೆಕ್ಟ್ ಇದ್ದೇ ಇರುತ್ತೆ. ಅದರ ಪ್ರಭಾವ ನಮ್ಮ ಮೇಲೂ ಬಂದೇ ಇರುತ್ತೆ.
ನಾವು ಏನು ಕೊಡೋದಕ್ಕೆ ಸಾಧ್ಯ ಅದನ್ನೇ ನಾವು ಪಡೆಯೋದಕ್ಕೆ ಸಾಧ್ಯ. ಎಷ್ಟು ಜವಾಬ್ದಾರಿ ಇದೆ, ಎಷ್ಟು ಜವಾಬ್ದಾರಿ ಇದೆ. ನಾನೊಬ್ಬರೇ ನನ್ನ ಜೀವನ ನನ್ನ ಇಷ್ಟ ಮಾತಾಡ್ತಾ ಇರ್ತಾರಲ್ಲ, ಅದು ಯಾವುದಕ್ಕೂ ಅವಕಾಶ ಇಲ್ಲ. ಯೋಗ ಜೀವನದಲ್ಲಿ ಇವೆಲ್ಲ ಅರ್ಥಹೀನ ಅಷ್ಟೇ ಅಲ್ಲ, ಅಪಾಯಕಾರ. ನಾವು ಹೆಜ್ಜೆಗಳನ್ನ ಮುಂದೆ ಹಾಕೋದಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದು ಕ್ಷಣದಲ್ಲೂ ನಮ್ಮ ಯೋಚನೆಗಳು ನಿಸ್ವಾರ್ಥವಾಗಿ ನಾನು, ನಂದು, ನಾನೇ ಪಕ್ಕಕ್ಕಿಟ್ಟು ಎಲ್ಲರಲ್ಲೂ ನಾವು ಒಂದಾಗಿ, ಎಲ್ಲರ ಒಳಿತನ್ನು ನಾವು ಕೇಳೋರಾಗಿ, ಬಿಡೋರಾಗಿ, ಎಲ್ಲರ ಒಳಿತಿಗಾಗಿ ನಮ್ಮ ಸಂಕಲ್ಪಗಳನ್ನು ಕಳಿಸೋರಾಗಿ. ಭಗವಾನ್ ಬುದ್ಧರು 24 ಗಂಟೆಗಳಲ್ಲಿ ಒಂದೇ ಗಂಟೆ ನಿದ್ದೆ ಮಾಡಿ ಉಳಿದ 23 ಗಂಟೆಗಳ ಕಾಲ ಒಂದೊಂದು ದಿಕ್ಕಿನ ಕಡೆ ತಿರುಗಿ ಅವರ ಮೈತ್ರಿ ಭಾವನೆ, ಅಂದರೆ ಎಲ್ಲರಿಗೂ ಒಳ್ಳೆಯದಾಗಲಿ, ಮೈತ್ರಿ, ಕರುಣೆ, ಕಲ್ಯಾಣ, ಎಲ್ಲರಿಗೂ ಒಳ್ಳೆಯದಾಗಲಿ, ಯಾರು ಕಷ್ಟದಲ್ಲಿದ್ದರೂ ದುಃಖದಲ್ಲಿರೋರಿಗೆ ದುಃಖ ಶಮನ ಆಗಲಿ, ಎಲ್ಲರೂ ಸಂತೋಷವಾಗಿ ಆನಂದವಾಗಿ ಜೀವನ ಮಾಡಲಿ ಅಂತ ಸಂಕಲ್ಪಗಳನ್ನು ಇಡೀ ಕಳಿಸ್ಕೊಡ್ತಾ ಇತ್ತು.